ತರ್ಕ ಅಂದ್ರೆ ನಮಗೆಲ್ಲ ಫಸ್ಟ್ ನೆನಪಾಗೋದು ಶಂಕರ್ ನಾಗರ್ ಸರ್ ಮತ್ತೆ ದೇವರಾಜ್ ಸರ್ ನಟಿಸಿರೋ ಮೂವಿ. ಅದನ್ನ ಸುನೀಲ್ ಕುಮಾರ್ ದೇಸಾಯಿ ಸರು ಡೈರೆಕ್ಷನ್ ಮಾಡಿರೋದು. ಅದೇ ಮೂವಿ ನೇಮ್ ಇಟ್ಕೊಂಡು ಇಲ್ಲೊಂದು ಹೊಸ ಟೀಮ್ ಮೂವಿ ಮಾಡಿದ್ದಾರೆ. ಆ ಟೀಮ್‌ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಸರ್ ನಿಮ್ಮ ಮೂವಿ ರಿಲೀಸ್ ಆಗಿದೆ. ಈಗ ರಾಕ್‌ಲೈನ್ ಮಾಲಲ್ಲಿ ಒಂದೇ ಒಂದು ಶೋ ಮಾಡ್ತಾ ಇದೆ. 28 ರಿಲೀಸ್ ಆಗಿದೆ ಮೂವಿ. ಈಗ ಒಂದು ಶೋ ಇದೆ. ಯಾಕೆ ಸರ್ ಹಂಗೆ? ಸರ್ ಯಾಕೆಂದ್ರೆ ನಾವು ಹೊಸ ಟೀಮ್ ಆಗಿರೋದ್ರಿಂದ ನಮ್ಗೆ ಹೆಚ್ಚು ಸ್ಕ್ರೀನ್ ಗಳು ಸಿಗ್ಲಿಲ್ಲ. ಮೇನ್ ಪ್ರಾಬ್ಲಮ್ ಏನಂದ್ರೆ ಫೀಲಿಂಗ್, ಕ್ರೌಡ್ ಫೀಲಿಂಗ್ ಮಾಡಿಸ್ಬೇಕು ಎಲ್ಲಾ ಥಿಯೇಟರ್ಸ್ ಅಲ್ಲೂ. ಮಾಡ್ಸಿಲ್ಲ ಅಂತಂದ್ರೆ ನಿಮ್ಗೆ ಇದೇ ತರ ಒಂದ್ ಶೋ ಎರಡು ಶೋ ಮಾತ್ರ ಹುಡ್ಕೊಳುತ್ತೆ. ಅಂದ್ರೆ ನಮ್ ಜೊತೆ ರಿಲೀಸ್ ಆಗಿದ್ದ ಸಿನಿಮಾಗಳು ಎಲ್ಲಾರನ್ನು ಫೀಲಿಂಗ್ ಮಾಡಿಸ್ತಾ ಇದಾರೆ. ಅಂದ್ರೆ ದುಡ್ಡು ಕೊಟ್ಬಿಟ್ಟು ಆಡಿಯನ್ಸ್ ಕರ್ಕೊಂಡ್ ಬಂದು ಡೈಲಿ 60-70 ಫೀಲಿಂಗ್ ಮಾಡಿಸ್ತಾ ಇದಾರೆ. ಬಟ್ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ 60-70 ಜನ ಡೈಲಿ ಫ್ರೀ ಟಿಕೆಟ್ ಬಿಟ್ಟು ಕರ್ಕೊಂಡ್ ಬರೋ ಅಷ್ಟು. ಸೊ ನಿಮ್ ಸಿನಿಮಾ ಹೆಂಗಾನ ಇರ್ಲಿ, ನಿಮ್ಗೆ 70-80 ಜನ ಡೈಲಿ ಥಿಯೇಟರ್ ಇಲ್ಲ ಅಂದ್ರೆ ತೆಗ್ದು ಸಾಕ್ತಾರೆ. ಸೊ ನಮ್ದು ಹಂಗೆ ಮಾಡಿದ್ರು. ಬಟ್ ರಿವ್ಯೂಗಳು ಚೆನ್ನಾಗಿ ಬಂದಿರೋದ್ರಿಂದ ಒಂದ್ ಶೋ ಆದ್ರೂ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಅದನ್ನು ಇರಲ್ಲ. ನಿಮ್ಗೆ ಒಂದ್ ವಾರಕ್ಕೆ ಕಿಸ್ ಆಗ್ಬಿಡುತ್ತೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ. ರಿವ್ಯೂವರ್ಸ್ಗೂ ಕೂಡ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಸರ್ ನಾವು. ಎಲ್ಲ ಅವರೇ ತಾನಾಗೆ ಮಾಡಿರೋದು. ಅಂದ್ರೆ ಸಿನಿಮಾ ನೋಡಿ ಇಷ್ಟ ಆಗಿ ಅವರೇ ರಿವ್ಯೂಸ್ ಮಾಡಿ. ಈಗ ನೀವು ಕರೆದಿದ್ದೀರಲ್ಲ ಅದೇ ತರ ಎಷ್ಟೊಂದ್ ಜನ. ಇಲ್ಲ, ನೀವು ಇನ್‌ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿ ಹಾಕಿರೋದು ರಿವ್ಯೂಸ್‌ದು ನಾನು ನೋಡಿದೆ. ಅದರಲ್ಲಿ ರಿವ್ಯೂಸ್ ಅಲ್ಲಿ ಕಡೆಗೆ ಎಲ್ಲರೂ ಹೇಳ್ತಿರೋದು ಕ್ಲೈಮ್ಯಾಕ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ತರ ಹೇಳ್ತಿದ್ದಾರೆ. ಅದನ್ನ ಆಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಏನು ಅಂದ್ರೆ ಉಪೇಂದ್ರ ಸರ್ ಮೂವಿ ತರ ಇದೆ. ಆ ತರ ನೀವ್ ಕನ್ಫ್ಯೂಷನ್ ತರ ಇದೆ. ಆ ತರ ಇದೆ ನೋಡಿ ಅಂತ ಎಲ್ಲ ಹೇಳ್ತಿದ್ದಾರೆ. ನಾನ್ ನೋಡ್ದೆ. ಆಮೇಲೆ ನಾನ್ ತಿರ್ಗಿ ಮತ್ತೆ ಅದನ್ನ ಬುಕ್ ಮೈ ಶೋದಲ್ಲಿ ಸರ್ಚ್ ಮಾಡ್ತಾ ಮಾಡ್ತಾ ನಂಗೆ ಸಿಕ್ಕಿದ್ದು ಮಧ್ಯಾಹ್ನ ಶೋ ಇತ್ತು ಫಸ್ಟು. ಈಗ ನಿನ್ನೆಯಿಂದ ಏನೋ ಈವ್ನಿಂಗ್ ಶೋಗೆ. ಸ್ವಲ್ಪ ಜನ ಬಂದಿದ್ದಕ್ಕೆ ಈ ವೀಕ್ ಸಂಜೆ ಶೋ ಕೊಟ್ಟಿದ್ದಾರೆ. ಬರ್ಬೋದು ಈ ಸಿನಿಮಾಗೆ ಜನ ಅಂತ. ಇವಾಗ ಅದು ಇನ್ನು ಎಷ್ಟು ದಿನ ಇರ್ಬೋದು ಅಂತ ಅನ್ಕೊಂತೀವಿ. ಐಡಿಯಾ ಇಲ್ಲ. ಆಡಿಯನ್ಸ್ ಬರ್ತಾ ಇದ್ರೆ ಇಟ್ಕೊಂಡಿರ್ತಾರೆ ಸರ್. ಯಾವಾಗ ಕಮ್ಮಿ ಆಗುತ್ತೆ ಅವಾಗ. ಓಕೆ. ತರ್ಕ ಅಂತಂದ್ರೆ ಅವಾಗೆ ನಾನು ಇಂಟ್ರೊಡಕ್ಷನ್ ಆಗಿ ಹೇಳ್ದಂಗೆ ಶಂಕರ್ ನಾಗರ್ ಸರ್ ಮತ್ತೆ ದೇವರಾಜ್ ಸರ್ ಆಕ್ಟ್ ಮಾಡಿರೋ ಅವರು ಇದು ಡೈರೆಕ್ಷನ್ ಮಾಡಿರೋಂಥದ್ದು. ಆ ಮೂವಿ ನೇಮೇ ಯಾಕೆ ಬೇಕು ಅನ್ಸ್ತು ಇಲ್ದಕ್ಕೆ. ಅದೇ ಸರ್, ನಮ್ದು ಈಗ ಕ್ಲೈಮ್ಯಾಕ್ಸ್ ನೀವು ಹೇಳಿದ್ರಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ ಅಂತ. ಬಿಯಾಂಡ್ ಯುವರ್ ಲಾಜಿಕ್ ಅಂತ, ತರ್ಕ ಅಂದ್ರೆ ಲಾಜಿಕ್ ಅಂತ, ಬಿಯಾಂಡ್ ಯುವರ್ ಲಾಜಿಕ್ ಅಂತ. ಆ ಬಿಯಾಂಡ್ ಯುವರ್ ಲಾಜಿಕ್ ಅನ್ನೋದು ನಮ್ ಕ್ಲೈಮ್ಯಾಕ್ಸ್ ಗೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ತರ್ಕ ಅಂತ ಇಟ್ಟಿವಿ. ಸುಮ್ನೆ ಏನೋ ಲೆಜೆಂಡರಿ ಟೈಟಲ್ ನ ಯೂಸ್ ಮಾಡ್ಕೊಂಡು ಫೇಮ್ ತಗೊಬೇಕು ಆತರ ಏನೂ ಇರ್ಲಿಲ್ಲ. ಸ್ಕ್ರಿಪ್ಟ್ ಬರೆಯುವಾಗ್ಲೇನೆ ಇವನ್ ಬರ್ದಿದ್ದು ಕಥೆ ಹೇಗಿತ್ತಂದ್ರೆ, ನಾನೊಬ್ಬ ಆಡಿಯನ್ ಆಗಿ ಸ್ಕ್ರಿಪ್ಟ್ ಓದ್ದಾಗ ನಾನ್ ಅನ್ಕೊಂತಿದ್ದೆ, ನೆಕ್ಸ್ಟ್ ಇದಾಗ್ಬೋದು ಅಂತ. ಆದ್ರೆ ಅದ್ಯಾವ್ದು ಆಗ್ತಿರ್ಲಿಲ್ಲ. ಅದ್ರಲ್ಲೂ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾನೇ ಬದಲಾಗ್ತಾ ಹೋಯ್ತು. ಕೊನೆಗೆ ಹೋಗ್ತಿದ್ದಂಗೆ ನಾನು ಎಲ್ಲಾ ಗೆಸ್ಗಳನ್ನೂ ಮೀರ್ಸಿದ್ದಂತ ಒಂದು ಡಬಲ್ ಟ್ವಿಸ್ಟ್ ಇತ್ತು. ಹಂಗಾಗಿ ಅದು ಅದೇ ಲಾಜಿಕ್ ನ ಮೀರಿದ್ದು ಅಂತ ತರ್ಕ ಅನ್ನೋದು ಇಟ್ಕೊಂಡ್ವಿ ಆ ಟೈಟ್ಲು. ಅದು ಅಲ್ಲದೆ ನಾವು ಶಂಕರಣ್ಣನ ಅಭಿಮಾನಿಗಳು, ಹಾಗಾಗಿ ನಾವು ತರ್ಕ ಅಂತ ಟೈಟ್ಲ್ ಇಟ್ಕೊಂಡ್ವಿ. ಅಪ್ಪು ಸರ್ ಅವರ ಹುಟ್ಟಿದಬ್ಬ. ಅಪ್ಪು ಸರ್ನ ಎಲ್ರು ಕೊನೆ ತನಕ ನೆನ್ಸ್ಕೊಂತಾನೆ ಇರ್ಬೇಕು. ನಾವು ಕೂಡ ನೆನ್ಸ್ಕೊಳೋದಕ್ಕೆ ಇಷ್ಟಪಡ್ತೀವಿ. ಪಕ್ಕ ನಮ್ ಟೀಮ್ ಸಪೋರ್ಟ್ ಮಾಡೋದು. ಹೌದು, ಖಂಡಿತ. ಅವರು ತುಂಬಾ ನೋಡ್ತಿದ್ರು. ಅಲ್ಲ, ಅವರು ಯುವರಾಜ್ ಕುಮಾರ್ ಸರ್ನು ಸಪೋರ್ಟ್ ಮಾಡ್ದು ಅನ್ಸುತ್ತೆ. ಅಷ್ಟೇ ಸರ್, ನೀವು ಲಾಸ್ಟ್ 3 months ಇಂದ ಯಾವ ಹೊಸಬ್ರು ಫಿಲಮ್ಗೂ ಯಾರು ರಿವ್ಯೂಗಳು ಹಾಕಿಲ್ಲ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ಸಿನಿಮಾಗ್ ಮಾತ್ರ 3-4 ಯೂಟ್ಯೂಬರ್ಸ್ ಅವರೇ ರಿವ್ಯೂ ಹಾಕಿದ್ದಾರೆ. ಅದ್ರಲ್ಲೂ ಎಲ್ಲಾ ಪಾಸಿಟಿವ್ಸ್ ಬಂದಿದೆ. ಒಳ್ಳೆ ಅಟೆಂಪ್ಟ್ ಅಂತ ತುಂಬಾ ಅಪ್ರಿಶಿಯೇಟ್ ಮಾಡಿದೆ. ಫಸ್ಟ್ ಡೇ ಇಂದನೂ ಪಾಸಿಟಿವ್ ರಿವ್ಯೂಸ್ ಬಂದಿದೆ ಜನಗಳ ಕಡೆಯಿಂದ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಸಿನಿಮಾ ಏನ್ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತೀರಾ ಅದಕ್ಕೆ 2ರಷ್ಟು ಪ್ರಮೋಷನ್ ಮಾಡ್ಬೇಕು. ಮಾಡದೆ ಹೋದಾಗ ಈಗ ನಮ್ಗಾಯ್ತಲ್ಲ ಪ್ರಾಬ್ಲಮ್ ಆತರ. ಸರ್, ಈ ತರ್ಕ ಮೂವಿ ಸ್ಟೋರಿ ನಿಮ್ಗೆ ಹೊಡೆದಿದೆ ಹೇಗೆ? ಸರ್, ನಂಗೆ ಒಟ್ಟಿಗೆ ಕನ್ಸ್ ಬಿತ್ತು ಒಂದು. ಓಕೆ. ಸಿನಿಮಾ ಕ್ಲೈಮ್ಯಾಕ್ಸ್ ಒಂದು ಕನ್ಸ್ ಬಿತ್ತು. ಆ ಕನ್ಸ್ನ ಇದನ್ನ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡಾಗ ನಾನು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಎಲ್ಲ ಓದಕ್ ಸ್ಟಾರ್ಟ್ ಮಾಡಿದೆ. ಅವಾಗ ದುಬೈಯಲ್ಲಿ ಒಂದು ಒರಿಜಿನಲ್ ಕಂಟೆಂಟ್ ನಡೆದಿತ್ತು. ಈ ಕ್ಲೈಮ್ಯಾಕ್ಸ್ ಏನಿದೆ ದುಬೈಯಲ್ಲಿ ನಡೆದಿರುವಂತ ಒರಿಜಿನಲ್ ಸ್ಟೋರಿ. ಅದನ್ನೇ ನಾನು ಕ್ಲೈಮ್ಯಾಕ್ಸ್ ಗೆ ಅಳವಡಿಸ್ಕೊಂಡಿದ್ದೀನಿ. ಆಮೇಲೆ ಈ ಸಿನಿಮಾ ತುಂಬಾ ವಿಷಯಗಳೆಲ್ಲ ಬರ್ತಾ ಹೋಗುತ್ತೆ. ಅದೆಲ್ಲಾನು ಪ್ರತಿನಿತ್ಯ ನೀವೇನ್ ನ್ಯೂಸ್ ಗಳಲ್ಲಿ ನೋಡ್ತೀರಾ ಅದರಲ್ಲಿ ಒಂದೊಂದೊಂದೊಂದು ಅಂಶಗಳನ್ನ ತಗೊಂಡೇ ಮಾಡಿದ್ದೀನಿ ಅದನ್ನೆಲ್ಲ. ಸೊ ಎಲ್ಲ ನೀವೇನೇನ್ ನೋಡಿರ್ತೀರೋ ನ್ಯೂಸ್ ಗಳಲ್ಲಿ ಅಲ್ಲಿ ಇಲ್ಲಿ ಅದನ್ನೇ ಮಾಡಿದ್ವಿ. ನಿಮ್ಗೆ ಅನ್ಸುತ್ತೆ ಇದನ್ನ ಯಾರು ಇನ್ನು ಸಿನಿಮಾ ಮಾಡಿಲ್ವಾ, ಇವ್ರು ಮಾಡಿದಾರಲ್ಲ, ಇದನ್ನ ನಾವೇ ಮಾಡ್ಬೋದಾಗಿತ್ತಲ್ಲ ಅಂತಾನು ಅನ್ಸುತ್ತೆ. ಆತರ ಅಂಶಗಳೇ. ಇವಾಗ ಸ್ಟೋರಿ ನೀವು ಬರೆಯೋವಾಗ ನೀವು ಬೇರೆಯವ್ರಿಗೆ ಯಾರು ಮೇನ್, ಇವಾಗ ನಾನು ಹೇಳ್ತಾ ಇದ್ದೀನಿ, ಇವ್ರು ಬಿಟ್ಟು ಮೈಂಡ್ ಅಲ್ಲಿ ಬೇರೆ ಹೀರೋ ಅಂತ ಯಾರಾದ್ರೂ ಇದ್ರ, ಇಲ್ಲ ಇವರೇ ಅಂತ ಇದ್ರ? ಇಲ್ಲ ಸರ್, ಫಸ್ಟ್ ನಾವು ಮಾಡಿದಾಗ ಆಲ್ರೆಡಿ ಕಥೆನೂ ಹೇಳಿದ್ವಿ. 1-2-3 ಜನಕ್ಕೆ ಒಪ್ಕೊಂಡಿದ್ರು. ನವೀನ್ ಶಂಕರ್ ಅವರು, ತಿವಂಬರ್ ಅವ್ರಿಗೆಲ್ಲ ಹೇಳಿ ಕತೆ ಎಲ್ಲ ಒಪ್ಕೊಂಡಿದ್ರು. ರಿಷಿ ಅವರು ಎಲ್ಲ ಸಖತ್ತಾಗಿದೆ ಅಂತ ಒಪ್ಕೊಂಡಿದ್ರು. ಬಟ್ ನಾವು ಹೊಸಬ್ರಾಗಿದೆ ಅಂತ ಅಷ್ಟೊಂದು ಬಜೆಟ್ ನಮ್ಗೆ ಸಿಗ್ಲಿಲ್ಲ.
ಸೊ ನಾವೇನ್ ಮಾಡಿದ್ವಿ ನಮ್ ಇದ್ರಲ್ಲೇನೆ ಯಾರಿಗೆ ಈ ಕ್ಯಾರೆಕ್ಟರ್ ಸೆಟ್ ಆಗುತ್ತೆ ನಮ್ ಟೀಮ್ ಅಲ್ಲಿ ಅಂತ ನೋಡಿದಾಗ ಇವ್ರಿಗೆ ಆ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತು. ಆಮೇಲೆ ಅದನ್ನ ನಿಭಾಯಿಸಬಲ್ಲು ಅಂತ ತಾಕತ್ ಇವ್ರಿಗಿತ್ತು. ಅದಕ್ಕೋಸ್ಕರ ಇವ್ರನ್ನೇ ಮಾಡ್ಸೋಣ ಅಂತ ಹೇಳಿ ಇವ್ರನ್ನ ಇದ್ ಮಾಡ್ಕೊಂಡು ಮೇನ್ ಲೀಡ್ ಆಗಿ. ಓಕೆ. ಇವಾಗ ನೀವು ಆವಾಗ ಹೇಳಿದ್ರಿ ಏನಂತ, ಟಿಕೆಟ್ ಫಿಲ್ ಮಾಡ್ತಿದ್ದಾರೆ ಅಂತ ಬೇರೆ ಮೂವಿ. ಇನ್ನೊಂದು ವಿಡಿಯೋನು ನಾನು ನೋಡಿದ್ದು, ನೀವು ಒಂದು ಇಂಟರ್ವ್ಯೂ ಕೊಡುವಾಗ ಹೇಳಿದಿರ ಟಿಕೆಟ್ ಫಿಲ್ ಮಾಡಿಸ್ತಿರ್ತಾರೆ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಅವ್ರು ಮಾಡ್ಸೋದಕ್ಕೋಸ್ಕರ ಅವ್ರಿಗೆ ಶೋ ಜಾಸ್ತಿ ಆಗ್ತಿದೆ, ಬಟ್ ನಮ್ಗೆ ಶೋ ಕಮ್ಮಿ ಆಗ್ತಿದೆ, ಇವಾಗ ಕಡೆಗೆ ಒಂದ್ ಶೋ ಉಳಿದಿದೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ರೆ. ಈಗೂ ಹಂಗೆ ಇದೆ. ಈಗ ಹಂಗೆ ಇದೆ ಸರ್. ಈಗ್ಲೂ ಇವಾಗ ನಮ್ ಸಿನಿಮಾಗೆ 50 ಜನ ಬರ್ತಿದಾರೆ ಸರ್ ಡೈಲಿ. ಓಕೆ. 40ರಿಂದ 50 ಜನ ಅಷ್ಟೇ ಸರ್ ಬರೋದು ವೀಕ್ ಡೇಸ್ ಅಲ್ಲಿ. ವೀಕೆಂಡ್ ಆದ್ರೆ 70ರಿಂದ 80 ಜನ ಬರ್ತಾರೆ. ಬಟ್ ಅವ್ರ ಸಿನಿಮಾಗೆ ಡೈಲಿ 100 ಟಿಕೆಟ್ ನ ಫಿಲ್ ಮಾಡ್ತಾ ಇದಾರೆ. ಸೊ ಅವಾಗ ಏನ್ ಅನ್ಸುತ್ತೆ ಥಿಯೇಟರ್ ಅವ್ರಿಗೆ, ಇದಕ್ 100 ಜನ ಬರ್ತಿದಾರೆ, ಇದಕ್ಕೆ 50 ಜನ ಬರ್ತಿದಾರೆ, ಈ ಫಿಲಮ್ ಏನಕ್ಕೆ ಅಂತ ಕಿರ್ಚ್ತಾರೆ. ಅದು ನಮ್ದು ಆರ್ಗ್ಯಾನಿಕ್ ಆಗಿ ಬರ್ತಿರೋದು ಕ್ರೌಡ್. ಈಗ ಫಿಲ್ ಮಾಡೋದು ಅಂತಂದ್ರೆ ಯಾವ ತರ? ಫಿಲ್ ಅಂದ್ರೆ ಸರ್ ಇವಾಗ ಅದಕ್ಕೆ ಅಂತಾನೆ ಕ್ರೌಡ್ ಫಿಲ್ಲಿಂಗ್ ಅಂತಾನೆ ಜನಗಳು ಇರ್ತಾರೆ. ಒಬ್ರು ಫೋನ್ ಮಾಡ್ರೆ ಡೈಲಿ ನೀವು ಎಷ್ಟು ಬೇಕಾದ್ರೆ 50 ಜನನ 100 ಜನನ ಕರ್ಸ್ತಾರೆ ಥಿಯೇಟರ್ಗೆ. ಟಿಕೆಟ್ ಎಲ್ಲ ನೀವೇ ತಗೊಂಡ್ ಕೊಡ್ಬೇಕು ಅವ್ರಿಗೆ. ಸೊ 100 ಜನ ಸಿನಿಮಾ ನೋಡ್ಬಿಟ್ಟು ಹೋಗ್ತಾರೆ. ಆತರ ಅವ್ರಿಗೂ ಎಕ್ಸ್ಟ್ರಾ ಕಾಸು ಕೊಡ್ಬೇಕು, ಟಿಕೆಟ್ ಮೇಲೆ ಎಕ್ಸ್ಟ್ರಾ ಪ್ರೈಸ್ ಕೊಡ್ಬೇಕು ಅವ್ರು. ಓಕೆ. ಆತರ ಇವಾಗ ಅದರಿಂದ ಏನ್ ಲಾಭ ಅಂತ ಅವ್ರಿಗೆ? ಏನು ಲಾಭ ಇಲ್ಲ ಸರ್. ಹೆಸರು ಅನ್ಕೊಂಡಿರೋದು 3-4 ವಾರ OTT ಹೋಗುತ್ತೆ, ಟಿವಿ ರೇಟ್ಸ್ ಹೋಗುತ್ತೆ ಅಂತ. ಆತರ ಎಲ್ಲ ಏನು ಆಗಲ್ಲ. ಎಲ್ಲ ನಿಮ್ಗೆ ಏನ್ ಕಂಟೆಂಟ್ ಇದೆ ಅದ್ರ ಮೇಲೆ ಸೇಲ್ ಆಗುತ್ತೆ. ಪ್ರೊಡ್ಯೂಸರ್ ನ ಮಿಸ್ಗೈಡ್ ಮಾಡ್ತಾ ಇದಾರೆ ಆ ಟೀಮ್ ಗಳೆಲ್ಲ. ಅವರಿಂದ ಇವಾಗ ನಮಗೂ ಪ್ರಾಬ್ಲಮ್. ಒಳ್ಳೆ ಟೀಮ್ ಇವಾಗ ಅವ್ರು ಫಿಲ್ಲಿಂಗ್ ಮಾಡಿರ್ಲಿಲ್ಲ ಅಂದ್ರೆ ನಮ್ಗೆ ಯಾರನ್ನು ಥಿಯೇಟರ್ ಅವ್ರಿಗೆ ಡೈಲಿ 30 ಜನ ಆಗ್ತಿತ್ತಲ್ಲ. ಸೊ ಅವರು ಡೈಲಿ ಬರೋದೇ ಇಷ್ಟ ಜನ ಅಂತ ಅಂದ್ಬಿಟ್ಟು ನಮ್ ಶೋಸ್ ಹಂಗೆ ಇಟ್ಕೊಂತ ಇದ್ರು. ಓಕೆ. ಅವರಿಂದ ಪ್ರಾಬ್ಲಮ್. ಇವಾಗ ಲಾಸ್ಟ್ ಟೈಮ್ ಇವ್ರು ಸರ ಇರಬೇಕು, ಯಮಧರ್ಮನ್ ತರ ಇದು ಹಾಕೊಂಡು ಅದ್ರಲ್ಲಿ ಒಂಥರ ಡಿಫ್ರೆಂಟ್ ಆಗಿ ನೀವು ಪ್ರಮೋಷನ್ಸ್ ಮಾಡಿದ್ರಿ. ಆಮೇಲೆ ಸಾಯಿ ಕೃಷ್ಣ ಸರ್, ಸರ್ ಅವರು ಹಂಗೆ ಮಾಡಿದ್ರು. ಅದ್ರಲ್ಲಿ ಬೈಯ ಜಾಸ್ತಿ ಇದೆ. ನಾನೇನ್ ಅನ್ಕೊಂಡೆ ಆ ವಿಡಿಯೋ ನೋಡಿದಾಗ, ಜಾಸ್ತಿ ಬೈದು ಇದಾದ್ಮೇಲೆ ಏನಪ್ಪ ಹಿಂಗ್ ಬೈತಾರ, ಇವ್ ಆಡಿಯನ್ಸ್ ಬರ್ತಾರ ಅಂತ ಅನ್ಕೊಂಡ್ರಿ. ಕಡೆಯಾಗ ಸರ್ ಬಂದ್ಬಿಟ್ಟು ಪ್ಲಾಸ್ಟರ್ ಮುಚ್ಚಿ ಆತರ ಎಲ್ಲಾ ಮಾಡಿ ಪ್ರಮೋಷನ್ ಮಾಡಿದೆ. ಆಮೇಲೆ ತಿರುಗಿ ಮತ್ತೆ ಆತರ ಪ್ರಮೋಷನ್ ಮಾಡ್ಕೊಂಡು ನಿಮ್ಗೆ ವರ್ಕೌಟ್ ಆಯ್ತಾ? ಅದಕ್ಕೆ ಸರ್ ಏನಂದ್ರೆ ನಮ್ದೆಲ್ಲಾ ವಿಡಿಯೋಗಳು ಸಖತ್ತಾಗಿ ಓಡ್ತು ಸರ್. ಎಲ್ಲಾ ವಿಡಿಯೋಗಳು ನಾವ್ ಏನೇನ್ ಮಾಡಿದ್ವಿ, ಹೀರೋಗಳ ಮನೆ ಹತ್ರ ಹೋಗಿದ್ದಂತೂ ಫುಲ್ ಎಲ್ಲ 10 ಮಿನಿಟ್ ಓಡ್ಬಿಟ್ಟಿದೆ ಅದು. ಬಟ್ ಏನಂದ್ರೆ ಸಿನಿಮಾ ರಿಲೀಸ್ ಆಗುತ್ತಲ್ಲ ಅವಾಗ ನೀವು ಪ್ರಮೋಷನ್ ಮಾಡ್ಬೇಕು ಮೈನ್ ಆಗಿ. ನಾವು ಎಲ್ಲಾ ಬಜೆಟ್ ನ ಸಿನಿಮಾಗ್ ಮುಂಚೆನೆ ಎಲ್ಲ ಕಳ್ಕೊಂಡ್ಬಿಟ್ವಿ. ಪ್ರಮೋಷನ್ ಏನೇನ್ ಇಟ್ಟಿದ್ವಿ ಅದೆಲ್ಲ 4 ತಿಂಗಳಿಂದಾನು ಸ್ಟಾರ್ಟ್ ಮಾಡ್ತಾನೆ ಇದ್ವಿ. ಓಕೆ. ಮನೆ ಮೂಮೆಂಟ್ ಎಲ್ಲ ಮಾಡಕ್ ಅಷ್ಟೊಂದು ದುಡ್ಡು ಇರಲ್ಲ ಅನ್ಬಿಟ್ಟು 4 ತಿಂಗಳಿಂದ ಮುಂಚೆನೂ ಸ್ಟಾರ್ಟ್ ಮಾಡಿದ್ವಿ ನಾವು. ಯಾವ್ದೇ ಸಿನಿಮಾ ರಿಲೀಸ್ ಆದ್ರೂ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲೋ ಪ್ರಮೋಷನ್ ಮಾಡ್ತಾರೆ. ಆಫ್ಲೈನ್ ತುಂಬಾ ಮಾಡಿ ಈ ಮ್ಯಾಕ್ಸ್, ಭೈರತಿ ರಂಗಲ್ಲು, ಯಾವ್ದೇ ದೊಡ್ಡ ಸಿನಿಮಾ ಉಪೇಂದ್ರ ಥಿಯೇಟರ್ಗೆ ಹೋಗ್ಬಿಟ್ಟು ಅಲ್ಲೋ ಪ್ರಮೋಷನ್ ಮಾಡ್ತಿದ್ವಿ ನಮ್ ಫಿಲಮ್. ಮತ್ತೆ ಧನಂಜಯ್ ಸರ್ ಅವ್ರದ್ದು ಮದ್ವೆಗೂ ಮದ್ವೆಲಿ ವಾಟರ್ ಬಾಟ್ಲ್ ಅಲ್ಲಿ ಇದು ಇನ್ನೊಂದು ನೋಡಿದೆ. ವಾಟರ್ ಬಾಟ್ಲ್ ಅಲ್ಲಿ ಬೇರೆ ಮದ್ವೆಲೆಲ್ಲ ವಾಟರ್ ಬಾಟ್ಲ್ ಕೊಡ್ತಾರೆ. ಸಖತ್ತಾಗಿ ಪ್ರಮೋಷನ್ ಎಲ್ಲಾ ವಿಡಿಯೋಗಳು ಸೂಪರ್ ಆಗಿ ಹೋಗ್ತು ಸರ್. ಬಟ್ ಏನಂದ್ರೆ ರಿಲೀಸ್ ಆದ್ಮೇಲೆ ಏನ್ ಪ್ರಮೋಷನ್ ಮಾಡ್ತೀರಾ, ಅದು ಮೇನ್ ಇಂಪಾರ್ಟೆಂಟ್. ನಾವ್ ಅನ್ಕೊಂಡಿದ್ವಿ ನಾವ್ ಮಾಡಿರೋ ಅಷ್ಟು ಪ್ರಮೋಷನ್ಸ್ ಅಲ್ಲಿ ಫಸ್ಟ್ 3 days ಅಲ್ಲಿ ಒಂದು 2,000 ಜನ ಬಂದು ನೋಡ್ತಾರೆ ಅಂತ. ಆದ್ರೆ 1100 ಅಷ್ಟೇ ರೀಚ್ ಮಾಡೋದಕ್ಕಾಗಿದ್ದು. 900 ಇಂದ 1100 ಜನ ಅಷ್ಟೇ ಮಾಡಿರೋದು. ಇನ್ನೇನ್ ಪಿಕಪ್ ಆಗೋ ಅಷ್ಟರಲ್ಲಿ ಶೋಸ್ ಎಲ್ಲ ತೆಗ್ದಾಕಿದ್ರು. ಒಂದೇ ಶೋ ಕೊಟ್ಟಿದ್ದಾರೆ. ಅದು ನಮ್ಗೆ ತುಂಬಾ ಬೇರೆ ಕಡೆಯಿಂದ ಹುಡ್ಕೊಂಡ್ ಬರ್ತಿದ್ದಾರೆ. ಹೌದು, ವರ್ಡ್ ಆಫ್ ಮೌತ್. ಕೆಂಗೇರಿಯಿಂದ ಬಂದಿದ್ದಾರೆ ನಿನ್ನೆ ಒಬ್ರು ಆಡಿಯನ್ ಬಂದು ಲಾಸ್ಟ್ ಅಲ್ಲಿ ಕಂಗ್ರಾಚುಲೇಟ್ ಮಾಡಿ, ಸಖತ್ತಾಗಿ ಮಾಡಿದೀರಾ, ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಮಾಡಿರ್ತೀರಾ ಹೊಸ ಟೀಮ್ ಅಂತ. ನಾವು ಇನ್ನೊಂದಷ್ಟು ಜನಕ್ಕೆ ಹೇಳ್ತೀವಿ ಅಂತ. ಎಲ್ಲಾರು ಸಿನಿಮಾ ನೋಡಿದವ್ರು ಎಲ್ರು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿ ಎಲ್ಲ ಮೌತ್ ಪಬ್ಲಿಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಅಲ್ಲಿ ತನಕ ನಮ್ಗೆ ಥಿಯೇಟರ್ ಅಲ್ಲಿ ಸಿನಿಮಾ ಇದ್ರೆ ವರ್ಕೌಟ್ ಆಗುತ್ತೆ, ಇಲ್ಲ ಅಂದ್ರೆ. ಇನ್ನೊಂದು 400 ಜನದ್ದು ಮೇಲೆ ಏನು ಕ್ರೌಡ್ ಫಂಡ್ ಮಾಡಿರೋದು ನೀವು. ಇವಾಗ ರಿಟರ್ನ್ಸ್ ಎಲ್ಲ ಹೇಗೆ? ಸರ್ ರಿಟರ್ನ್ಸ್ ಅಂದ್ರೆ ಥಿಯೇಟರ್ ಇಂದ ಒಂದ್ ಸ್ವಲ್ಪ ಬರುತ್ತೆ ನಿಮ್ಗೆ. ಎಷ್ಟು ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ನಮ್ ಸಿನಿಮಾ ಸ್ಟಾಪ್ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ. ಅದ್ ಬಿಟ್ರೆ ನಿಮ್ಗೆ OTT ಇವಾಗ ಅಷ್ಟೊಂದು ತಗೊಂತಾ ಇಲ್ಲ. ನಿಮ್ ಫಿಲಮ್ ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ತಗೊಂತಾರೆ, ಇಲ್ಲ ಅಂದ್ರೆ ಇಲ್ಲ. ಬಟ್ ಇವ್ರು ಹೇಳೋ ತರ ಎಲ್ಲ 3 ವಾರ 4 ವಾರ ಹೊಡ್ರೆ ಅದೆಲ್ಲ ನೋಡ್ ತಗೊಳಲ್ಲ OTT ಅವರು. ಅಲ್ಲಿ ಟಿವಿ ಅವರ ಕಂಟೆಂಟ್ ನೋಡ್ಬಿಟ್ಟೆ ತಗೊಳೋದು. ಸೊ ನಮ್ದು ಚಿಕ್ಕ ಬಜೆಟ್ ಆಗಿರೋದ್ರಿಂದ ನಮ್ಗೆ OTT ಸ್ಯಾಟಲೈಟ್ ರೈಟ್ಸ್ ಡಬ್ಬಿಂಗ್ ಮೇಲೆನೆ ರಿಕವರ್ ಆಗ್ಬಿಡುತ್ತೆ. ಬಟ್ ಏನಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಹೋಗ್ಲಿಲ್ವಲ್ಲ, ಅದೊಂದು ಬೇಜಾರು ಅಂತ ಇದ್ದೇ ಇರೋದು ನಮ್ ಟೀಮ್ಗೆ. ಯಾಕಂದ್ರೆ ಒಳ್ಳೆ ರಿವ್ಯೂ ಬಂದ್ರು ನಮ್ಗೆ ಜನ ಬರ್ಲಿಲ್ವಲ್ಲ, ಥಿಯೇಟರ್ ಅಲ್ಲಿ ಅಷ್ಟು ವರ್ಕ್ ಆಗ್ಲಿಲ್ಲ, ಅದು ಅಂತೂ ಬೇಜಾರಿದೆ. ಇದ್ರಲ್ಲಿ ಜನಗಳದ್ದೇನು ತಪ್ಪಿಲ್ಲ ಸರ್, ಯಾಕಂದ್ರೆ ಅವ್ರಿಗೆ ರೀಚ್ ಆಗಿಲ್ಲ. ಸಾಲದಕ್ಕೆ ಅವ್ರಿಗೆ ಎಷ್ಟೊಂದ್ ಜನ ಕೇಳ್ತಾರೆ, ಶೋಸ್ ಇಲ್ಲ, ಸ್ಕ್ರೀನ್ಸ್ ಇಲ್ಲ, ಬರೀ ಅಲ್ಲಿ ನಲ್ಲಿ ಮಾತ್ರ ಇದೆ, ಅದು ಕೂಡ ಒಂದೇ ಶೋ, ನಾವು ಹೆಂಗೆ ಬಂದು ನೋಡೋದು, ಕೆಲಸ ಇರುತ್ತೆ. ಅವ್ರ ಫ್ರೀ ಟೈಮ್ ಅಲ್ಲಿ ಶೋ ಇರಲ್ಲ, ನಮ್ಮ ಶೋ ಟೈಮ್ ಅಲ್ಲಿ ಅವ್ರ ಫ್ರೀ ಇರಲ್ಲ, ಈ ತರ ಜಾಸ್ತಿ ಆಗ್ತಿದೆ. ಇನ್ನೊಂದು ನಿಮ್ ಟೀಮ್ ಮೆಚ್ಚಲೇಬೇಕು. ಇನ್ನೊಂದು ಯಾಕೆಂದ್ರೆ
ಹೊಸಬ್ರು ಒಂದು ಮೂವಿ ಮಾಡಿ ಅದನ್ನ ಥಿಯೇಟರ್ ಗಂಟ ತಗೊಂಬಂದು ಥಿಯೇಟರ್ ರಿಲೀಸ್ ಮಾಡೋದೇ ಕಷ್ಟ ಬೀಳ್ತಾರೆ. ಅಂತದ್ರಲ್ಲಿ ನೀವು ಸ್ಮಾಲ್ ಬಜೆಟ್ ಇಟ್ಕೊಂಡ್ಬಂದು ಥಿಯೇಟರ್ ರಿಲೀಸ್ ಮಾಡಿದ್ದೀರಾ ಅಂದ್ರೆ ಥ್ಯಾಂಕ್ ಯು ಸರ್. ನಿಜ ಹೇಳ್ಬೇಕು ಅಂದ್ರೆ ಬೇರೆಯವರು ಒಂದಷ್ಟು ಮೂವಿಗಳು ಥಿಯೇಟರ್ಗೆ ರಿಲೀಸ್ ಮಾಡ್ದಿರಾನೆ ಬಿಟ್ಬಿಟ್ಟಿದ್ದಾರೆ. ಆ ತರ ಇದೆ. ಇದೇ ತರನೇ ಒಂದು 4 months ಬ್ಯಾಕ್ ಏನೋ ಹೊಸ ಮೂವಿ ನೋಡ್ ಬನ್ನಿ ಅಂತ ಹೇಳ್ಬಿಟ್ಟು ರೋಡ್ ಬಂದ್ಬಿಟ್ಟು ಹೀರೋ ಪ್ರೊಡ್ಯೂಸರ್ ಎಲ್ಲ ಬಂದು ಟಿಕೆಟ್ ಕೊಡ್ತೀನಿ ನೋಡಿ ಅಂತ ಅಂತಿದ್ರು. ಈ ತರದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಿ? ಸರ್ ಅದೇ ಸರ್, ಜನಗಳಿಗೆ ಅಭ್ಯಾಸ ಮಾಡ್ಬಿಟ್ಟಿದೆ ಫ್ರೀ ಟಿಕೆಟ್ ಅಂತ. ಹಿಂಗ ಅಭ್ಯಾಸ ಮಾಡ್ತಾ ಹೋದ್ರೆ ಜನಗಳ ಮೈಂಡ್ ಸೆಟ್ ಆಗ್ಬಿಟ್ಟು ಫ್ರೀ ಆಗಿ ಸಿಗುತ್ತಲ್ಲ, ಇನ್ನೇನಕ್ಕೆ ಹೋಗ್ಬೇಕು, ನಾವು ಥಿಯೇಟರ್ಗೆ ಹೋಗಿ ಯಾಕೆ ದುಡ್ಡು ಕೊಟ್ಟು ತಗೋಬೇಕು ಹೊಸಬ್ರು ಫಿಲಮ್ ಅಂತ ಅಂದ್ಬಿಟ್ಟು ಅನ್ಸ್ಬಿಡುದು ಜನಕ್ಕೆ. ಸೊ ಫಸ್ಟ್ ಇದು ಫ್ರೀ ಟಿಕೆಟ್ ಗಳೆಲ್ಲ ಕೊಡ್ತಾ ಇದೆ, ಅದನ್ನ ಸ್ಟಾಪ್ ಮಾಡ್ಬೇಕು. ನಿಮ್ ಸಿನಿಮಾ ಯೋಗ್ಯತೆ ಇದ್ರೆ 1 ವಾರ ಇದ್ರೆ ಇರುತ್ತೆ, ಇಲ್ಲ 2 ವಾರ ಇದ್ರೆ ಇರುತ್ತೆ. ಸುಮ್ನೆ ಈ ತರ ದುಡ್ಡು ಕೊಟ್ಟು ಓಡಿಸ್ಕೊಂಬೇಡ್ರಿ. ಇದನ್ನ ಸ್ಟಾಪ್ ಮಾಡ್ರೆ ನೆಕ್ಸ್ಟ್ ಬರೋ ಹೊಸಬ್ರು ಸಿನಿಮಾಗೆ ಜನಗಳು ಅವರೇ ದುಡ್ಡು ಕೊಟ್ಟು ಥಿಯೇಟರ್ಗೆ ಬರ್ತಾರೆ. ನಾವು ಅಭ್ಯಾಸ ಮಾಡ್ತಾ ಇದೀವಿ ಅವ್ರಿಗೆ ಫ್ರೀ ಟಿಕೆಟ್ ಕೊಟ್ಟು ಇದನ್ನ ಸ್ಟಾಪ್ ಮಾಡ್ಬೇಕು ಅಷ್ಟೇ. ಆಮೇಲೆ ಮತ್ತೆ ಕೆಲವರು ಹೇಳೋದು, ಕೆಲವು ಸಿನಿಮಾ ಇದ್ರಲ್ಲಿ ಇಂಡಸ್ಟ್ರಿಯಲ್ಲಿ ಇರೋರೆ ಹೇಳ್ತಿರೋದು, ಸಿನಿಮಾ ಇಷ್ಟ ಆದ್ರೆ ಅವ್ರು ಬಂದ್ ನೋಡ್ತಾರೆ, ಅವ್ರನ್ನ ಯಾಕೆ ಬೇಡ್ಕೊಳ್ತೀರಾ ಅಂತ ಕೇಳ್ತಾರೆ. ಇದನ್ನ ಒಬ್ಬ ಡೈರೆಕ್ಟರ್ ಹೇಳಿರೋದು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ನೇಮ್ ತಗೊಳಲ್ಲ, ಬಟ್ ಅದನ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ ಅಂತ ಹೇಳಿದ್ರು. ಅವ್ರು ಯಾವ ತರ ಹೇಳಿದ್ರು, ಸಿನಿಮಾನ ನೋಡ್ ಬನ್ನಿ ಅಂತ ಬೇಡಬಾರ್ದು. ಇಲ್ಲ ಸರ್, ಅದು ಬೇಡಿಕೆ ಆಗಲ್ಲ. ಹೇಗೆ ಅನ್ಸುತ್ತೆ ಅಂದ್ರೆ, ಈಗ ನೀವೊಂದು ಡ್ರಾಮಾ ಮಾಡಿ, ಒಂದು ನಾಟಕ, ನಾ ಹೇಳ್ತಿರೋದು ಸುಮ್ನೆ ಥಿಯೇಟರ್ ಅಲ್ಲಿ ಒಂದು ನಾಟಕ ಮಾಡಿದ್ರು ಕೂಡ, ನಮ್ಮ ಸರ್ಕಲ್ ಅಲ್ಲಿ ಇರೋರ್ಗಾದ್ರು ನಾನು ಈ ನಾಟಕದಲ್ಲಿ ಅಭಿನಯ ಮಾಡಿದೀನಿ, ನಾನು ಈ ನಾಟಕ ಡೈರೆಕ್ಟ್ ಮಾಡಿದೀನಿ, ನೋಡಿ ನಿಮ್ಗೆ ಇಷ್ಟ ಆದ್ರೆ ಇನ್ನೊಂದಷ್ಟು ಜನಕ್ಕೆ ಹೇಳಿ ತಲುಪಿಸಿ ಅಂತ ಮಾಡೋದು, ಅದು ಆಚರಣೆ ಮುಂಚೆಯಿಂದನೂ ಬಂದಿದೆ ಅಲ್ವಾ. ಆ ಆಚರಣೆ ಇದ್ದೇ ಇರುತ್ತೆ. ಇವಾಗ ಏನಾಗಿದೆ ಅಂದ್ರೆ, ಪರಭಾಷಾ ಸಿನಿಮಾಗಳ ಹಾವಳಿ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ತುಂಬಾ ಜನ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನೇ ಇಷ್ಟಪಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಕ್ವಾಲಿಟಿ ಆಫ್ ಕಂಟೆಂಟ್ಸ್ ಇಲ್ಲ, ಕ್ವಾಲಿಟಿ ಆಫ್ ಮೇಕಿಂಗ್. ಕನ್ನಡ ಸಿನಿಮಾಗಳದ್ದು ಇದು ನಿಮ್ಗೆ ಗೊತ್ತಿದೆ, ಹಿಸ್ಟ್ರಿ ಚೆನ್ನಾಗಿತ್ತು, ಇವಾಗ ಪ್ರೆಸೆಂಟ್ ಅಷ್ಟು ಚೆನ್ನಾಗಿಲ್ಲ. ಎಲ್ಲೋ 100ರಲ್ಲಿ 10 ಸಿನಿಮಾ ಒಳ್ಳೆ ಸಿನಿಮಾಗಳು ಬರ್ತವೆ, ಇನ್ನೊಂದು 90 ಸಿನಿಮಾ ಸುಮ್ಮನೆ ದುಡ್ಡಿದೆ ಅಥವಾ ಯಾರೋ ಬಂದಿದೀವಿ ಇಂಡಸ್ಟ್ರಿಗೆ ಅಂತ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಆ 100 ಸಿನಿಮಾಗಳಿಂದ ಆ 10 ಸಿನಿಮಾಗಳಿಗೂ ಆಡಿಯನ್ಸ್ ಬರಲ್ವಲ್ಲ, ಅದಕ್ಕೋಸ್ಕರ ಅವ್ರು ಕೇಳ್ಕೊಂತಾರೆ ಜನಗಳನ್ನ ಬಂದು ನೋಡಿ ಅಂತ. ಸರಿ, ಒಳ್ಳೆ ಸಿನಿಮಾ ಮಾಡಿದೀರಾ, ಬಟ್ ಜನಗಳು ಗೊತ್ತಿರ್ಬೇಕು, ಒಳ್ಳೆ ಗೊತ್ತಿರ್ಬೇಕು, ರಿಕ್ವೆಸ್ಟ್ ಮಾಡ್ಬೇಕು ಅವ್ರಿಗೆ ಒಳ್ಳೆ ಸಿನಿಮಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಬೇಕು, ಬೈಬಾರ್ದು. ಅದೇ ನೀವು ನೋಡಲ್ಲ ನಿಮ್ಮಿಂದಾನೆ ಸೋತ್ವಿ, ಅದೆಲ್ಲ ತಪ್ಪು. ಲಾಸ್ಟ್ ಅವ್ರು ಯಾರು, ಇದು ಆನಂದ ಅರವಿಂದ್ ಸ್ವಾಮಿ ಅಂತ, ನಾನ್ ಮಾಡೋದೇ ಇಲ್ಲ ನೋಡ್ಲಿಲ್ಲ ಅಂತಂದ್ರೆ ಆತರ ಎಲ್ಲ ಮಾತಾಡೋರಲ್ಲ, ಆತರ ಎಲ್ಲ ಬ್ಲಾಕ್ ಮೇಲ್ ಮಾಡೋದು, ಅದರಿಂದ ಎಲ್ಲ ಏನ್ ಯೂಸ್ ಆಗಲ್ಲ ಸರ್. ಸಿನಿಮಾ ಚೆನ್ನಾಗಿದೆ ಥಿಯೇಟರ್ ಅಲ್ಲಿ ಅಂತಲ್ಲ ಸರ್, ಅಟ್ಲೀಸ್ಟ್ OTT ಆದ್ರೂ ಗೆಲ್ಸ್ತಾರೆ. ಅದು ಲಾಕ್ ಡೌನ್ ಟೈಮ್ ಅಲ್ಲಿ ಒಂದು ಇದಿತ್ತು, ಮನೇಲಿದ್ರು ನೋಡಿದ್ರು ಬಿಟ್ಟಾಯ್ತು ಅದೊಂದು. ಈಗ ಜನಗಳು ಮೈಂಡ್ ಸೆಟ್ ಯಾವ ತರ ಇದೆ ಅಂತಂದ್ರೆ, ಇವಾಗ ನೀವು ರಿಲೀಸ್ ಮಾಡ್ತೀರಾ, ಓಕೆ ಥಿಯೇಟರ್ ರಿಲೀಸ್ ಮಾಡಿ, ನಾನು 25 days ಆದ್ಮೇಲೆ ನನ್ಗೆ OTT ಅಲ್ಲಿ ಬರುತ್ತೆ, ನಾನೇ ಮನೇಲೆ ಕುತ್ಕೊಂಡು ನೋಡ್ತೀನಿ, ಯಾಕೆ ಥಿಯೇಟರ್ಗೆ ಹೋಗ್ಬೇಕು ಅಂತ ಮೈಂಡ್ ಸೆಟ್ ಅಲ್ಲಿ ಇರೋರಿಗೆ ಇಷ್ಟ ಸರ್, ಅವ್ರ ಇಷ್ಟ, ಹಂಗೆ ಹೇಳ್ಬೋದು. ನಾವೇನು ಅವ್ರಿಗೆ ಇದು ಬೈಯಂಗಿಲ್ಲ, ಅದೇನು. ಹೌದು, ಅದು ಅವ್ರ ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋಣ, ಅದು ಅದನ್ನ ತುಂಬಾ ಜನ ಇಷ್ಟನೂ ಕೂಡ ಪಡ್ತಾರೆ. ಹಂಗಾಗಿ ಸುಮಾರು ಜನ ಹೌದೌದು, ನೀವ್ ಹೇಳ್ದಂಗೆ ಲಾಕ್ ಡೌನ್ ಸುಮಾರು ಜನ ನೋಡಿದ್ರು, ಈಗ ರಿಲೀಸ್ ಆಯ್ತು, ಅವಾಗ ಎಷ್ಟು ಕಲೆಕ್ಷನ್ ಆಯ್ತು ಥಿಯೇಟರ್ ಅಂದ್ರೆ ಇವಾಗ OTT ನೋಡಿದ್ರೆ ಸರ್, ನಿಮ್ಗೊಂದ್ ಏನೋ ಕಾಲ್ ಬರುತ್ತೆ, ಏನೋ ಊಟ ಮಾಡ್ಬೇಕು ಅನ್ಸುತ್ತೆ, ಪಾಸ್ ಮಾಡಿ ಹೋಗ್ತೀರಾ. ನಿಮ್ಗೆ ಅಷ್ಟು ಆಮೇಲೆ ಬಿಗ್ ಸ್ಕ್ರೀನ್ ಮಜಾನೇ ಬೇರೆ, ನಿಮ್ಗೆ ಅದ್ರ ಮಜಾನೇ ಬೇಡ ಗೊತ್ತು. ಎಲ್ಲರೂ ಆದ್ರೆ ಈಗ ಜನಗಳ ಮೈಂಡ್ ಸೆಟ್ ಇರೋದು ಆ ತರ ಇದೆ. ಅದೇ ಆಮೇಲೆ ನೀವು ಇನ್ನೊಂದ್ ಹೇಳಿದ್ರಿ, ಪರಭಾಷೆಗಳು ಚಿತ್ರಗಳು ಅಂತ ನಾವು ಹೇಳಿದ್ರಿ. ಇವಾಗ ಪರಭಾಷೆ ಚಿತ್ರಗಳು ಅಂತಂದ್ರೆ, ಇವಾಗ ಒಂದು ಕನ್ನಡದಲ್ಲಿ ಒಂದು ವಾರಕ್ಕೆ 13 14 ಸಿನಿಮಾ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಪರಭಾಷೆ ಸಿನಿಮಾಗಳು ರಿಲೀಸ್ ಆಗುತ್ತೆ. ಅದು ಪರಭಾಷೆಗಳು ಹೆಂಗೆ ಅಂತಂದ್ರೆ, ಅವರು ಒರಿಜಿನಲ್ ಲ್ಯಾಂಗ್ವೇಜ್ ಮತ್ತೆ ಡಬ್ಬಿಂಗ್ ಇದ್ರಲ್ಲಿ 2 ಸ್ಕ್ರೀನಿಂಗ್ ಇರುತ್ತೆ. ಅದಕ್ಕೆ ಅದನ್ನ ಪರಭಾಷೆ ಸಿನಿಮಾಗಳನ್ನ ಬಿಟ್ಟು ಡಬ್ಬಿಂಗ್ ಸಿನಿಮಾ ಮಾತ್ರ ಬಿಡೋ ತರ ಮಾಡಿದ್ರೆ ನಿಮ್ಗೂ ಶೋಗಳು ಸಿಗುತ್ತಲ್ಲ. ಬಿಟ್ರೆ ಇನ್ನೂ ಒಳ್ಳೇದಾಗುತ್ತೆ. ನೀವ್ ಹೇಳಿದ್ ಕರೆಕ್ಟ್, ಹಂಗಿದ್ರೆ ಇನ್ನೂ ಈಸಿ ಆಗುತ್ತೆ. ಇದಕ್ಕೆಲ್ಲ ಮಾಡಿದ್ರೆ ಯಾರು ಮಾತಾಡ್ಬೋದು ಅಂತ ಇದ್ರನ್ನೆಲ್ಲ ಇಂಡಸ್ಟ್ರಿ ಯಾರನ್ನ ಲೀಡರ್ ತರ ಬರ್ಬೇಕು. ಈಗ ಸದ್ಯಕ್ಕೆ ಯಾರು ಅದ್ ಜವಾಬ್ದಾರಿ ತಗೊಂತಲ್ಲ, ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಬಿಸಿ ಇದ್ದಾರೆ. ಯಾರಾದ್ರೂ ಒಬ್ರು ಮುಂದೆ ಬಂದು ತಗೊಂಡ್ರೆ ಇದೆಲ್ಲ ಏನ್ ನಾವು ಹೊಸಬ್ರಿಗೆ ತುಂಬಾ ಯೂಸ್ ಆಗುತ್ತೆ ಸರ್. ಇಲ್ಲ ಅಂತಂದ್ರೆ ಹೊಸಬ್ರಿಗೆ ಕಷ್ಟಪಡ. ಆಮೇಲೆ ಕನ್ನಡ ಸಿನಿಮಾಗಳಿಗೆ ಇಷ್ಟು ಸ್ಕ್ರೀನ್ಸ್ ಇಷ್ಟು ಶೋಸ್ ಅಂತ ಫಿಕ್ಸ್ ಮಾಡಿ, ಮಿನಿಮಮ್ ಇಷ್ಟು ಸ್ಕ್ರೀನ್ಸ್ ಇಷ್ಟು ಶೋಸ್ ಅಂತ ಫಿಕ್ಸ್ ಮಾಡೋ ತರ ಏನಾದ್ರೂ ಒಂದು ನಿರ್ಧಾರ ತಗೊಂಡ್ರೆ
ಅವಾಗ ಹೊಸೊಬ್ರಿಗೆ ಅಥವಾ ಕನ್ನಡ ಸಿನಿಮಾ ಮಾಡೋರ್ಗೆ ಅವ್ರಿಗೆಲ್ಲ ಒಂದು ಪಾಸಿಟಿವ್ ಹೋಪ್ಸ್ ಸಿಗುತ್ತೆ. ಆತರ ಮಾಡ್ಬೋದು. ಈಗ ಮಾಡಿದಾರಲ್ಲ 200 ರೂಪಾಯಿ, 200 ರೂಪಾಯಿ ಅದು ಮಾಡಿದ್ರು. ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಆಡಿಯನ್ಸ್ ಎಷ್ಟೊಂದ್ ಜನ ಇರ್ತಾರೆ ನೋಡ್ಬೇಕು ಇಲ್ಲ, ಸಿನಿಮಾ. ಆಡಿಯನ್ಸ್ ಕೇಳ್ತಿದ್ರು ಜಾಸ್ತಿ ಆಗ್ತಿದೆ, ಹೌದು, ಮಲ್ಟಿಪ್ಲೆಕ್ಸ್ ತುಂಬಾ ಅಲ್ಲಿ ಜಾಸ್ತಿ ಹಾ. ಆಗ್ತಿತ್ತು, ಕಡಿಮೆ ಮಾಡಿ ಅಂತಾನು ಕೇಳ್ತಿದ್ರು. ಹೌದು. ಬಟ್ ಆಗಿರ್ಲಿಲ್ಲ. ಈಗ 200 ರೂಪಾಯಿ ತಗೊಂಬಂದಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗ್ಬೇಕು. ಅದೇ ತರ ಈ ತರನು ಒಂದು ರೂಲ್ ಮಾಡಿ ಕನ್ನಡಕ್ಕೆ ಇಷ್ಟು ಸ್ಕ್ರೀನ್ಸ್ ಅಂತ, ಇಷ್ಟು ಶೋಸ್ ಅಂತ ಫಿಕ್ಸ್ ಮಾಡಿದ್ರೆ ಅವಾಗ ಕನ್ನಡ ಸಿನಿಮಾಗಳು ಉಳಿಯುತ್ತೆ. ಇಲ್ಲ, ಆ ತರನು ಮಾಡ್ಬೋದು. ಅದು ಇನ್ನೊಂದು, ನಾನು ಲಾಸ್ಟ್ ಟೈಮ್ ಇದನ್ನ ಇದು ಸಿನಿಮಾ ಮಂದಿ ಯಾರೋ ಇಲ್ಲಿ ಪಾಡ್ಕಾಸ್ಟ್ ಬಂದಾಗ ಎಲ್ಲ ಇಂಟರ್ವ್ಯೂ ಅಲ್ಲಿ ಹ್ಮ್. ನಾವೆಲ್ಲ ಕ್ವಶನ್ ಜಾಸ್ತಿ ಕೇಳಿದೀವಿ. ಹಾ. ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅದ್ಯಾವ್ದು ಅಂದ್ರೆ, ತೆಲುಗಲ್ಲಿ ಒಂದು ಕಾ ಅಂತ ಒಂದು ಮೂವಿ ರಿಲೀಸ್, ಹ್ಮ್. ಕಿರಣ್ ಅಂತ ಏನೋ ಇರ್ಬೇಕು ಅವರು ಹೀರೋ, ಹ್ಮ್. ಕಾ ಅಂತ ರಿಲೀಸ್ ಆಯ್ತು. ಆವಾಗ ಬಗೀರಾ ಮೂವಿ ಇಲ್ಲಿಂದ ಡಬ್ಬಾಗು ಅಲ್ಲಿ ಹೋಗಿರೋದು. ಹೌದು. ಅದಕ್ಕೆ ಶೋ ಕೊಡ್ಲಿಲ್ಲ ಅಲ್ಲಿ. ಹ್ಮ್. ಅವರು ಫುಲ್ಲು ಕಟ್ ಮಾಡಿ ಕಾಗೆ ಜಾಸ್ತಿ ಸ್ಕ್ರೀನ್ಸ್ ಎಲ್ಲ ಪ್ರೈಸ್ ಮಾಡಿ. ಇಲ್ಲಾದ್ರೆ ಅದೇ ತರನೇ ಇತ್ತು ಅಂತ. ಇನ್ನು ಕನ್ನಡ ಸಿನಿಮಾನೇ ಆಗ್ಲಿ, ಕನ್ನಡ ಸಿನಿಮಾ ಶೋಸ್ ಕಮ್ಮಿ ಮಾಡ್ತಾರೆ ಹೊರತು ಹೌದು. ತೆಲುಗುದಂತೂ ಕಮ್ಮಿ ಕಮ್ಮಿ ಮಾಡಲ್ಲ. ಈ ತರ ಮಾಡ್ತಾರೆ. ಆ ತರ ಇದ್ದಾಗ ನೀವು ಹೊಸಬರ್ಗಂತೂ ಮನ್ನಣೆನೇ ಸಿಗಲ್ಲ ಸರ್. ಓಕೆ. ಇವಾಗ ಆಲ್ಮೋಸ್ಟ್ ನೀವೆಲ್ಲ ಟೀಮ್ ಇರೋದು ಫುಲ್ಲು ಹೊಸಬ್ರೆ. ಹೌದು. DOP ತಗೊಂಡ್ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ ತಗೊಂಡ್ ಹಿಡಿದು ಎಲ್ಲ ಹೊಸಬ್ರೆ. ಇವಾಗ ಎಲ್ಲಾರ್ಗುನು ಪೇಮೆಂಟ್ ಅಂತ ಎಲ್ಲ ಕೊಟ್ಟಿದ್ದೀರಾ? ಸರ್ ಎಲ್ಲಾರ್ಗು ಪೇಮೆಂಟ್ ಕೊಟ್ಟಿದೀವಿ. ಇವ್ರ ಮೈನ್ ಲೀಡ್ಸ್ ಏನಿದ್ದಾರೆ ಇವ್ರಿಬ್ಬರಿಗೆ ಮತ್ತೆ ನನ್ಗೆ, ಇನ್ನೊಬ್ರು ರೊನಾಲ್ಡಿನೋ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಶ್ರೀಧರ್ ಅಂತ. ನಾವು 4 ಜನ ಮಾತ್ರ ಪೇಮೆಂಟ್ ತಗೊಂಡಿವಿ. ಇನ್ ಮಿಗ್ದವ್ರು ಎಲ್ಲಾರ್ಗು ಅವ್ರು ಏನೇನ್ ಕೇಳಿದಾರೋ ಅಷ್ಟೇ ರೆಮ್ಯುನೇಷನ್ ಕೊಟ್ಟಿದೀವಿ. ಬಟ್ ಏನ್ ರೆಮ್ಯುನೇಷನ್ ತಗೊಂಡಿಲ್ವಲ್ಲ, ಇವ್ರ ಮಾತ್ರನೇ ಸಪೋರ್ಟ್ ಇದೆ ನಮ್ಗೆ. ರೆಮ್ಯುನೇಷನ್ ತಗೊಂಡಿರೋರು ಯಾರು ಬಂದ್ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ ಫಿಲ್ಮ್ ಅಲ್ಲಿ. ಏನು ಹಾಕಲ್ಲ. ನಾವು ರಿಕ್ವೆಸ್ಟ್ ಮಾಡ್ಬೇಕು ನಾಯಿಗಳ ತರ, ನೀವು ಆಕ್ಟ್ ಮಾಡಿದಿರಲ್ಲ ಇದನ್ನ ಸಪೋರ್ಟ್ ಮಾಡಿ ಅಂತ. ಅವಾಗ ಸುಮ್ನೆ ಆಗ್ತಾರೆ, ಕಾಟಾಚಾಯ್ಕೋ ಇವ್ರದೊಂದು ಇದೆಲ್ಲ ಅಂತ. ಒಂದು ಬದ್ಧತೆ ಅನ್ನೋದು ಇಲ್ಲ ಸರ್. ಯಾರೇ ಆರ್ಟಿಸ್ಟ್ಗಳಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ, ನಮ್ ಸಿನಿಮಾ ನಾವು ಗೆಲ್ಲಿಸ್ಬೇಕು, ನಾವ್ ಇದ್ರಲ್ಲಿ ಕೆಲಸ ಮಾಡಿದೀವಿ, ಕಂಟೆಂಟ್ ಹೆಂಗಿದೆ, ಟೀಮ್ ಹೆಂಗಿದೆ, ಇದನ್ನ ನೋಡಿ ನಾವೇನ್ ಮಾಡ್ಬೋದು ಪುಷ್ ಮಾಡೋದಕ್ಕೆ, ಈ ರೆಸ್ಪಾನ್ಸಿಬಿಲಿಟಿ ಕಲಾವಿದರಲ್ಲಿ ಕಮ್ಮಿ ಆಗ್ತಿದೆ. ಹಾಗಾಗಿ ಸಿನಿಮಾಗಳು ತುಂಬಾ ಸೋಲ್ತಿವೆ ಅಂತ ನಮ್ಮ ಅನ್ಸಿಕೆ. ಅವ್ರ ಮುಂದೆ ಬಂದು ಸಪೋರ್ಟ್ ಮಾಡ್ಬೇಕು. ಆರ್ಟಿಸ್ಟ್ ಗಳು ಯಾರು ವರ್ಕ್ ಮಾಡಿದಾರೋ ನಮ್ ಟೀಮ್ ಅಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಮೈನ್ ಲೀಡ್ ಗಳು ಯಾರು ಸಪೋರ್ಟ್ ಮಾಡಿಲ್ಲ. ಇವರಿಬ್ರು ಶ್ರೀಧರ್ ಅನ್ನೋದು ಮೂರ್ ಜನ ಬಿಟ್ಟು ನಾವು 4 ಜನನೇ ಎಲ್ಲಾ ಕಡೆ ಓಡಾಡ್ತೀವಿ. ಮೂವಿ ಹೀರೋಯಿನ್ ಪ್ರತಿಭಾ ಸರ್ ಅವ್ರಿಗೆ ಏನ್ ಸಪೋರ್ಟ್ ಮಾಡಿಲ್ಲ ಸರ್. ಒಂದು ಪೋಸ್ಟ್ ಹಾಕಿಲ್ಲ. ಅದು ಬಲವಂತವಾಗಿ ಮೇಲೆ ಅದು 4-5 ದಿನ ಆದ್ಮೇಲೆ ಅದು ಆಗ್ತಿದೆ. ಅವ್ರಿಗೆ ಅವ್ರ ಕ್ಯಾರೆಕ್ಟರ್ಗೆ ತುಂಬಾ ಅಪ್ರಿಸಿಯೇಷನ್ಸ್ ಬರ್ತಿದೆ. ಓಕೆ. ಪ್ರತಿಮಾ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರಿಗೆ ಮಾರ್ಕೆಟ್ ಇನ್ಕ್ರೀಸ್ ಆಗೋದು. ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಆಫರ್ಸ್ ಸಿಗುತ್ತೆ. ಅದನ್ನೆಲ್ಲ ನಾವು ಹೇಳಿ ಮಾಡ್ಸೋಂತ ಅವಶ್ಯಕತೆ ಏನಿರಲ್ಲ. ಅದು ಅವ್ರ ಸಿನಿಮಾ ಅಂತ ಅವರು ತಿಳ್ಕೊಳಲ್ಲ ಅಷ್ಟೇ. ಅವರು ಬಂದು ಸಿನಿಮಾ ನೋಡಿದಾರೆ, ಇಷ್ಟ ಆಗಿದೆ, ಆದ್ರೂ ಕೂಡ ಏನು ಅಪ್ಡೇಟ್ಸ್ ಇಲ್ಲ. ನಾವೇ ಎಲ್ಲಾ ಕಡೆ ಕರಿಬೇಕು. ಮಾಡಿ ಸರ್ ಹಾಕಿ ಅವಾಗೇನೋ ಫೋರ್ಸ್ಫುಲಿ ಹೇಳಿರೋದಕ್ಕೆ ಏನೋ ಒಂದು ಹಾಕ್ಬೇಕಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ. ಓಕೆ. ಇವಾಗ ಧ್ರುವ ಸರ್ಜಾ ಸರ್ ಹತ್ರನು ಇದು ಮಾಡಿದ್ರೆ, ಯುವ ರಾಜ್ಕುಮಾರ್ ಸರ್ ಹತ್ರನು ವಿಡಿಯೋ ಮಾಡ್ಕೊಂಡು ಅಟ್ಲೀಸ್ಟ್ ಅವ್ರನ್ನ ಥಿಯೇಟರ್ ಕರ್ಕೊಂಡ್ಬಂದು ಶೋ ಮಾಡೋ ಟೈಪ್ ಆದ್ರೂ ಅಲ್ಲಿ ಆತರ ತುಂಬಾ ಪ್ರಯತ್ನ ತುಂಬಾ ಪಟ್ಟು ಪ್ರಯತ್ನ ಮಾಡಿದ್ರು. ಅವರು ತುಂಬಾ ಬಿಸಿ ಇರ್ತಾರಲ್ಲ, ಹಾ. ನಮ್ ಟೈಮ್ಗೆ ನಮ್ ಶೋಗೆ ಬರ್ಬೇಕು. ನಾವ್ ಯಾವ್ದು ದುಡ್ಡು ಬೇರೆ ಇಲ್ಲ ನಮ್ಮ ಹತ್ರ. ಪ್ರೀಮಿಯರ್ ಶೋ ತರ ಮಾಡಿ ಎಲ್ಲಾ ಸೆಲೆಬ್ರಿಟೀಸ್ ಕರ್ಸಕ್ಕೆ ಅದಕ್ಕೆ ಒಂದ್ ಖರ್ಚಿರುತ್ತೆ, ಅದು ನಿಮಗೂ ಗೊತ್ತು. ನಮ್ಗೆ ಆತರ ಕರ್ಸಕ್ಕೆ ಆಗಲ್ಲ. ಎಲ್ಲಿ ಶೋ ಇದೆಯೋ ಅವರೇ ಬಂದ್ ನೋಡ್ಬೇಕಾಗುತ್ತೆ. ಬಟ್ ಅವರು ಬಿಸಿ ಇರ್ತಾರೆ, ಆ ಟೈಮ್ಗೆ ಬಂದ್ ನೋಡಕ್ ತುಂಬಾ ಕಷ್ಟ ಆಗುತ್ತೆ. ಹೌದು. ಇನ್ನೊಂದೇನೋ ಅದೇ ನೀವು ಸೆಲೆಬ್ರಿಟಿ ಶೋ ಮಾಡ್ಬೇಕಿತ್ತು ಅಂತ. ಆ ತರ ಮಾಡಿದಿದ್ರೆ ನಿಮ್ ಮೂವಿ ಒಂದು ಅಟ್ಲೀಸ್ಟ್ ಇನ್ನೊಂದ್ ಸ್ವಲ್ಪ ಹೌದು ಸರ್, ಅದ್ ಮಾಡಿದ್ರೆ ಇನ್ನೊಂಚೂರು ಇವಾಗ ಏನಾಗಿದೆಯೋ ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಫುಟ್ಬಾಲ್ ಜಾಸ್ತಿ ಆಗ್ತಿತ್ತು. ಯಾರಾದ್ರೂ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್, ಯಾರಾದ್ರೂ ಒಬ್ರು ಒಳ್ಳೆ ಸೆಲೆಬ್ರಿಟಿ ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಂಗೆ ಆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಎಕ್ಸಾಂಪಲ್ ರಜನಿ ಸರ್ ಎಷ್ಟೊಂದು ಸಿನಿಮಾಗಳು ನೋಡಿ ಪ್ರಮೋಟ್ ಎಲ್ಲ ಮಾಡ್ತಾರೆ. ಆತರ ಸೆಲೆಬ್ರಿಟಿ ಸಪೋರ್ಟ್ ಸಿಕ್ತು ಅಂತ ಅಂದ್ರೆ ಆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ನಮ್ ಸಿನಿಮಾಗೆ ಹೇಳ್ಬೇಕಂದ್ರೆ ನಿಮ್ಮಂತ ಯೂಟ್ಯೂಬರ್ಸ್ ಎಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ರಿ. ಸಿನಿಮಾ ನೋಡಿ ನೀವೇ ಕರೆದು ನಾವೇನು ದುಡ್ಡು ಕೊಡದೇ ಇದ್ರು ಈ ಸಪೋರ್ಟ್ಗೆಲ್ಲ ನಾವ್ ಯಾವಾಗ್ಲೂ ಕೊನೆ ತನಕ ಋಣಿಯಾಗಿರ್ತೀವಿ ಸರ್. ಅಂದ್ರೆ ಬೇರೆ ಇಂಡಸ್ಟ್ರಿಯಲ್ಲಿ ಹೆಂಗೆ ಸ್ಟಾರ್ ಸಪೋರ್ಟ್ ಇದೆಯೋ ನಮ್ ಇಂಡಸ್ಟ್ರಿ ಸ್ವಲ್ಪ ಬೇಕು ಸರ್. ಸಿನಿಮಾ ಬಂದ್ ನೋಡಿ ಎಲ್ಲಾ ಸಿನಿಮಾನು ನೋಡೋದ್ ಬೇಡ ಸರ್. ಯಾವ್ದಾನ ಒಳ್ಳೆ ರಿವ್ಯೂಸ್ ಬಂದಿರುತ್ತಲ್ಲ, 2-3 ದಿವಸಕ್ಕೆ ಗೊತ್ತಾಗ್ಬಿಡುತ್ತೆ ಆ ಸಿನಿಮಾ ಏನಿದೆ ಅಂತ. ಆ ಸಿನಿಮಾಗಾದ್ರೂ ಬಂದ್ ಸಪೋರ್ಟ್ ಮಾಡ್ರೆ ಹೊಸಬ್ರಿಗೆ ಬೆಳಿತಾರೆ. ಇವಾಗ ಸ್ಟಾರ್ಸ್ ಮಾಡೋದೇ 2-3 ವರ್ಷಕ್ಕೆ ಒಂದ್ ಸಿನಿಮಾ ಮಾಡ್ತಾರೆ. ಅಲ್ಲಿ ತನಕ ಥಿಯೇಟರ್ಗಳನ್ನ ಉಳ್ಸೋದು ಯಾರು ಸರ್? ಹೊಸಬ್ರೆ ಅಲ್ವಾ? ಸೊ ಹೊಸಬ್ರನ್ನ ಬೆಳೆಸ್ಬೇಕಿಲ್ಲ ಅಂತಂದ್ರೆ ಅವ್ರ ಸಿನಿಮಾ ಬರೋಷ್ಟ್ರಲ್ಲಿ ಎಲ್ಲಾ ಥಿಯೇಟರ್ಗಳೆಲ್ಲ ಖಾಲಿ ಆಗ್ಬಿಡುತ್ತೆ. ಅದೇ ಇವಾಗ ನೀವ್ ಹೇಳಿದ್ರಿ
ಸ್ಟಾರ್ ಯಾರ ಸೆಲೆಬ್ರಿಟಿ ಬಂದು ಮೂವಿ ನೋಡ್ಬೇಕು ಅಂತ ಹೇಳಿದ್ರಿ. ಅದೇ ತರನೇ ಇವಾಗ ನೀವು ಆ ಹೊಸಬರಿಗೆ ಅಂತಾನೆ ಇಷ್ಟು ಶೋ ಅಂತ ಫಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ? ಇವಾಗ ಹೊಸಬರು ಎಲ್ಲ ಒಳಬರು ಏನೋ ದೊಡ್ಡ ದೊಡ್ಡ ಮಂದಿ ಇರೋರು, ಈಗ ಇಂಡಸ್ಟ್ರಿಯಲ್ಲಿ ಇರೋರು ಹೊಸಬರಿಗೆ ಶೋ ಅಂತ ಇರ್ಲೇಬೇಕು ಅಂತ ಮಾಡಿದ್ರೆ ವರ್ಕೌಟ್ ಆಗುತ್ತಾ ಅವಾಗ? 100%. ಹೊಸಬ್ರಿಗಂದ್ರೆ 2 ವೀಕ್ಸ್ ಬೇಕೇ ಬೇಕು ಜನಗಳಿಗೆ ರೀಚ್ ಆಗೋ ತನಕ. ಆ 2 ವೀಕ್ಸ್ ಆದ್ರೂ ಇರ್ಲೇಬೇಕು ಹೊಸಬ್ರದ್ದು ಅನ್ನೋ ತರ ಮಾಡ್ಬೇಕು. ಯಾಕಂದ್ರೆ ಸ್ಟಾರ್ ಗಳಿಗೆ ಫಸ್ಟ್ 3 ಡೇಸ್ ಅಲ್ಲೇ ನೋಡ್ಬಿಡ್ತಾರೆ. ಹೊಸಬ್ರದ್ದು ಹಂಗಿರಲ್ಲ. ಒಂದ್ 2 ವೀಕ್ಸ್ ಬೇಕು ಜನಕ್ಕೆ ಹೋಗ್ಬೇಕು, ರೀಚ್ ಆಗ್ಬೇಕು, ಈ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ 2 ವೀಕ್ಸ್ ವರ್ಗು ಇರೋದೇನಲ್ಲ ಈಗ ಸಿನಿಮಾಗಳು. ಕರೆಕ್ಟ್. ಇವಾಗ ನಿಮ್ಗೆ ಟೈಮಿಂಗ್ಸೇ ಕೊಡೋದು. ಇವಾಗ ನೀವು ಗುರುವಾರ ರಿಲೀಸ್ ಮಾಡಿದೀರಾ ಅಂತಂದ್ರೆ ಮಂಡೇ ತನಕ ಇದ್ರೆ ಸೇಫ್, ಇಲ್ಲ ಅಂದ್ರೆ ಇಲ್ಲ, ಜನಕ್ಕೆ ಇಷ್ಟು ಮಿಸ್ ಆಗಿ ಕಿತ್ತು ಬಿಸಾಕ್ತಾರೆ. ಅದು ನೀವು ಫೀಲಿಂಗ್ ಮಾಡಿಲ್ಲ ಅಂದ್ರೆ ನಿಮ್ ಸಿನಿಮಾ ಇರೋದೇ ಇಲ್ಲ, 3 ದಿವಸ ಅಷ್ಟೇ. ಓಕೆ. ಇವಾಗ ನೀವು ರಾಕ್ಲೈನ್ ಸಿನಿಮಾ ಮಾಲಲ್ಲಿ ಇವಾಗ ಮೂವಿ ಇರೋದು ನಿಮ್ದು. ಇವಾಗ ನಿಮ್ಗೆ ಅವ್ರು ಹೆಲ್ಪ್ ಮಾಡ್ತಿರೋದ ಸರ್? ಇಲ್ಲ ಸರ್, ನಮ್ಗೆ ಒಂದು 10ಕ್ಕೆ ಶೋ ಇತ್ತು. ಓಕೆ. ನಾವೇನ್ ಮಾಡ್ತೀವಿ, ಬೆಳಗ್ಗೆ 9 ಗಂಟೆಗೆ ಹೋಗಿ ಅಲ್ಲಿ ಸುತ್ತಮುತ್ತ ಇರೋ ಕಾಲೇಜ್ಗಳ ಹತ್ರ ಎಲ್ಲ ಹೋಗಿ ಪ್ರಮೋಷನ್ ಮಾಡ್ತೀವಿ ನಾವು. ಓಕೆ. ಸೊ ವಾಪಸ್ ಪ್ರಮೋಷನ್ ಮಾಡಿ 12 ಗಂಟೆಗೆ ನಾವು ವಾಪಸ್ ಬರ್ತಾ ಇದ್ವಿ. ನಾವು ಫಸ್ಟ್ ವೀಕ್ಗಿನ ಸೆಕೆಂಡ್ ವೀಕ್ ಒಂದ್ ಸ್ವಲ್ಪ ಜನ ಜಾಸ್ತಿ ಬರ್ತಾ ಇದ್ದಾರೆ. ಸೊ ಅವ್ರನ್ನ ನೋಡಿದ್ರೆ ನಾವು ಸ್ಟ್ರಗಲ್ ಮಾಡಿದ್ವಿ. ಸೊ ಅಲ್ಲಿಂದ ನಮ್ಗೆ 2ನೇ ವೀಕ್ಗೆ ಸ್ವಲ್ಪ ಜನ ಜಾಸ್ತಿ ಆಯ್ತು. ಆಮೇಲೆ ಅಲ್ಲಿ ಕೌಂಟರ್ ಅಲ್ಲಿ ಟಿಕೆಟ್ಸ್ ಕೊಡ್ತಾರಲ್ಲ ಸರ್, ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಅವರು ಸಿನಿಮಾ ನೋಡಿದ್ದಾರೆ, ಇಷ್ಟ ಆಗಿದೆ, ಈ ತರ ಕನ್ನಡ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಅವರು ಪುಷ್ ಮಾಡ್ತಿದ್ದಾರೆ. ಅವ್ರು ತುಂಬಾ ಹೆಲ್ಪ್ ಮಾಡಿ ತುಂಬಾ ಎಲ್ಲಾ ಕಡೆ ಒರಾಯನ್ ಅಲ್ಲಿ ಕೂಡ ಮಾಡಿದ್ರು, ಮಂತ್ರಿಲೂ ಮಾಡಿದ್ರು, ಇಲ್ಲಿ ರಾಕ್ಲೈನ್ ಅಲ್ಲೂ ಮಾಡಿದ್ರು. ಆದ್ರೆ ಒರಾಯನ್ ಮಂತ್ರಿಲಿ ಉಳಿಸ್ಕೊಳೋದಕ್ ಆಗ್ಲಿಲ್ಲ. ಮಾಡಿ ಕೇಳ್ಕೊಂಡು ನಾವು ಮಂತ್ರಿಲಿ ಓರಿಯನಲ್ಲಿ ಸರ್ ಬೇರೆ ಸಿನಿಮಾಗಳೇನು ರಿಲೀಸ್ ಆಗಿದೆ ಅದಕ್ಕಿಂತ ಫಿಲ್ಲಿಂಗ್ ಇದು ಏನ್ ಫುಟ್ಫಾಲ್ ಜಾಸ್ತಿನೇ ಇತ್ತು, ನಮ್ಗೆ ಜನ ಬಂದಿರೋದು. ಬಟ್ ನಮ್ಗೆ ಸಪೋರ್ಟ್ ಇರ್ಲಿಲ್ಲ. ಇವಾಗ ನಿಮ್ ಮೂವಿ ಜೊತೆಗೆ ಎಷ್ಟು ಮೂವಿ ರಿಲೀಸ್ ಆಯ್ತು? 7 ಮೂವಿ ರಿಲೀಸ್ ಆಯ್ತು. 7 ಮೂವಿಯಲ್ಲಿ ಇವಾಗ ಅಲ್ಲಿ ಮಂತ್ರಿಮಾಲಲ್ಲಿ ಇರೋದು 1-2 ಮೂವಿ ಇರೋ ಅದನ್ನೆಲ್ಲ ಫೀಲಿಂಗ್ ಇಂದ ಇರೋದಷ್ಟೇ, ಒರಿಜಿನಲ್ ಆಗೋಲ್ಲ ನಮ್ಗೆ ಗೊತ್ತು. ಡೈಲಿ ನೋಡ್ತೀವಲ್ಲ, ಅಲ್ಲೇ ಇರ್ತೀವಿ ನಾವು ಕೌಂಟರ್ ಹತ್ರ. ಓಕೆ. ಇವಾಗ ಆಲ್ಮೋಸ್ಟ್ ಥಿಯೇಟರ್ಗಳೆಲ್ಲ ಮುಚ್ಚಿದ್ವ, ಎಲ್ಲ ಮುಚ್ಚುತ್ತಾರೆ, ಸಿಂಗಲ್ ಸ್ಕ್ರೀನ್ ಮುಚ್ಚುತ್ತಿದ್ದಾರೆ. ಈಗಿರೋದು ನಿಮ್ಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾತ್ರ. ಅದೂನು ಮಲ್ಟಿಪ್ಲೆಕ್ಸ್ ಅಲ್ಲಿ ಕನ್ನಡ ಸಿನಿಮಾಗಳಂತೂ ಶೋನೇ ಕೊಡಲ್ಲ. ಹೌದು ಸರ್. ಜಾಸ್ತಿ ನೋಡೋದು ಈವ್ನಿಂಗ್ ಮೇಲೆ ಜಾಸ್ತಿ ಶೋಗಳು ಬೇಕಾಗಿರೋದು ನಮ್ಗೆ, ಹೌದು. ಈವ್ನಿಂಗ್ ಮೇಲೆ. ಆದ್ರೆ ಬಟ್ ಎಲ್ಲ ಕೊಡೋದು ಬೇರೆ ಸಿನಿಮಾಗಳಿಗೆ ಕೊಡ್ತಾರೆ, ರೇಟಿಂಗ್ ಜಾಸ್ತಿ ಇದೆ, ಅವ್ರದ್ದು ಮೂವಿಗಳು ಬಂದು ನೋಡ್ತಾರೆ ಅಂತ. ಇದ್ ಯಾಕೆ ಅಂತ ನಿಮ್ಗೆ? ಯಾಕೆ ಅಂದ್ರೆ ಸರ್, ಜನ ಯಾರು ಬರ್ತಾರೋ ಅವ್ರು ಅದೇ ಡಿಮ್ಯಾಂಡ್ ಯಾವ್ದಕ್ಕೆ ಜಾಸ್ತಿ ಇರುತ್ತೋ ಜಾಸ್ತಿ ಬಂದು ಥಿಯೇಟರ್ ಸಿನಿಮಾ ನೋಡ್ತಾರೆ. ಕನ್ನಡ ಸಿನಿಮಾಗ ಅವರು ಕೊಡ್ತಾರೆ. ಮಾಲ್ ಅವ್ರದ್ದು ಏನು ತಪ್ಪಿಲ್ಲ ಸರ್. ನಾನು 1 ವಾರ 2 ವಾರ ಥಿಯೇಟರ್ ಹತ್ರ ಇದ್ವಲ್ಲ, ನಾವೇ ನೋಡಿದ್ವಿ. ಬೇರೆ ಸಿನಿಮಾಗೆ ಸ್ವಲ್ಪ ಜಾಸ್ತಿ ಬರ್ತಾರೆ. ತಮಿಳ್ ಸಿನಿಮಾ ಆಗ್ಲಿ ಅವ್ರು ಹುಡ್ಕೊಂಡ್ ಬರ್ತಾರೆ. ಇಲ್ಲಿರೋ ತಮಿಳ್ ಸಿನಿಮಾ ಬೆಂಗಳೂರಲ್ಲಿ ರಿಲೀಸ್ ಆದ್ರೂ ಅವ್ರು ಹುಡ್ಕೊಂಡ್ ಬರ್ತಾರೆ. ನಾವು ಕೌಂಟರ್ ಹತ್ರನೇ ನಿಂತಿರ್ತೀವಿ ಡೈಲಿ. ತಮಿಳ್ ಸಿನಿಮಾಗ್ ಬಂದಿರೋ ನೆನ್ನೆನೂ ತೆಲುಗು ಸಿನಿಮಾಗೂ ಬಂದ್ರು. 80 ಜನ ಇದ್ರು ತೆಲುಗು ಸಿನಿಮಾಗೆ. ಅದನ್ನು ನೋಡಿ ಮಾಲ್ಸ್ ಅವ್ರನ್ನ ನೋಡ್ತಾರೆ ಯಾವ ಸಿನಿಮಾ ಜಾಸ್ತಿ ಬರ್ತಾ ಇದಾರೆ ಅಂತ. ಕನ್ನಡ ಸಿನಿಮಾಗ್ ಬಂದ್ರೆ ನಿಜವಾಗ್ಲೂ ಅವ್ರು ಸಪೋರ್ಟ್ ಮಾಡ್ತಾರೆ. ಬರ್ತಾ ಇಲ್ಲ, ಅದಕ್ಕೋಸ್ಕರನೇ ಅವ್ರನ್ನು ಜಾಸ್ತಿ ಶೋಸ್ ಕೊಡ್ತಾರೆ. ನಾವು ಡೈಲಿ ನೋಡ್ತಾ ಇರೋದ್ರಿಂದ ಗೊತ್ತಾಯ್ತು. ಬರ್ತಾ ಇಲ್ಲ, ಅದು ಒಂದು. ಇನ್ನೊಂದೇನಂದ್ರೆ ನಾವು ಸೋಲ್ತಾ ಇದೀವಿ. ಕನ್ನಡ ಆಡಿಯನ್ಸ್ ನ ಇಂಪ್ರೆಸ್ ಮಾಡೋದ್ರಲ್ಲಿ ಕನ್ನಡ ಸಿನಿಮಾ ಮೇಕರ್ಸ್ ಸೋಲ್ತಾ ಇದೀವಿ ಸರ್. ಯಾಕಂದ್ರೆ ಅಷ್ಟು ಒಳ್ಳೆ ಕಂಟೆಂಟ್ಸ್ ಕೊಡ್ತಿಲ್ಲ. ಆಗಿನ ಟೈಮಲ್ಲಿ ನೀವು ಯೋಚನೆ ಮಾಡಿದ್ರೆ ಅಣ್ಣವ್ರು, ವಿಷ್ಣುದಾದ, ಅಂಬರೀಷ್, ಶಂಕರಣ್ಣ, ಇವರೆಲ್ಲ ಟೈಮಲ್ಲೂ ನೋಡಿದ್ರೆ ಅಪ್ ಟು ರಮೇಶ್ ಅರವಿಂದ್ ಸರ್, ಗಣೇಶ್ ಸರ್ ತನಕನೂ, ಯಶ್ ಸರ್ ಈಗ ಇದಾರೆ, ದರ್ಶನ್, ಸುದೀಪ್ ಅವ್ರು ಎಲ್ಲಾರು ಸೇರಿಸಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಬಂದ್ರು. ಆ ಮಟ್ಟಕ್ಕೆ ಈಗ ಅಂದ್ರೆ ಹೊಸಬ್ರಿಂದ ಅಂತ ಪ್ರಯತ್ನಗಳು ಅಷ್ಟೊಂದು ಆಗ್ತಿಲ್ಲ. ಎಲ್ಲ ಬರೀ ಒಂದೇ ಫ್ಲೋಲ್ ಇರ್ತಾರೆ. ಹೆಂಗಂದ್ರೆ ಬರೀ ಮೇಕಿಂಗ್, ಪ್ರೆಸೆಂಟೇಶನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ. ಕಾದಂಬರಿ ಆಧಾರಿತ ಸಿನಿಮಾಗಳು ಮಾಡಲ್ಲ. ಅದೇ ಆಡಿಯನ್ಸ್ ಮೈಂಡ್ ಸೆಟ್ ನ ನಾವೇ ಹಾಳು ಮಾಡ್ತಾ ಇದೀವಿ. ಅವರು ನೋಡ್ತಿದ್ದಾರೆ ಇವಾಗ OTT ಲೆಲ್ಲ ನೋಡ್ತಾರೆ. ಬೇರೆ ಸಿನಿಮಾಗಳು ಹೆಂಗಿರ್ತವೆ, ಮಲಯಾಳಂ, ತಮಿಳ್, ಬಾಲಿವುಡ್ ಸಿನಿಮಾಗಳು, ಅವೆಲ್ಲ ಕಂಟೆಂಟ್ ಚೆನ್ನಾಗಿರುತ್ತವಲ್ಲ, ಹಂಗಾಗಿ ಅವರು ಆಡಿಯನ್ಸ್ ಆ ಕಡೆ ಒಲವು ತೋರಿಸ್ತಿದ್ದಾರೆ. ಸೊ ಇದು ತಪ್ಪು ನಮ್ದೇ ಅಂತ ನಾವ್ ಹೇಳೋದು. ಇಲ್ಲ, ಇವಾಗ ಎಲ್ಲಾದ್ರೂ ಅಲ್ಲೂನು ಇವಾಗ ನೀವೇನ್ ಅನುಭವಿಸ್ತಿದಿರೋ ಅಂದ್ರೆ ಎಲ್ಲಾ ಇಂಡಸ್ಟ್ರಿಯಲ್ಲೂ ಇದ್ದೇ ಇರುತ್ತೆ. ಬಟ್ ನಮ್ಮಷ್ಟಿಲ್ಲ ಅಂತ ಅನ್ಕೊಂಡಿದೀನಿ ನಾನು ಅವ್ರ ಕಡೆ. ಖಂಡಿತ. ಆ ಇಂಡಸ್ಟ್ರಿಯಲ್ಲಿ ನಾನು ತೆಲುಗು ಮೂವಿ ಯಾವ್ದೇ ಆಗ್ಲಿ, ಮಲಯಾಳಂ ನನ್ಗೆ ಬೆಸ್ಟ್ ಅಂದ್ರೆ ಮಲಯಾಳಂ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅಂದ್ರೆ ಮೂವಿ ಅಂತಲ್ಲ, ಇಂಡಸ್ಟ್ರಿ ಅವರು ಸಪೋರ್ಟ್ ಮಾಡ್ತಿರೋದು. ಹೊಸಬರಿಗೆ ಯಾವ ತರ ಸಪೋರ್ಟ್ ಮಾಡ್ತಿದಾರೆ ಅಂತಂದ್ರೆ, ಈ ಮೂಮೆಂಟಿ ಸಾರ್ ಇರ್ಬೋದು, ಹೊಸ ಟೀಮ್ ಬಂತು ಅಂತಂದ್ರೆ ಅವ್ರು ಆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದಾರೆ. ಆ ತರ ಮಾಡ್ತಾರೆ. ತಮಿಳಲ್ಲೂ ರಜನಿ ಸರ್ ಮಾಡ್ತಾರೆ ನೋಡಿ ಸರ್. ರಜನಿ ಸರ್, ಧನುಷ್ ಸರ್, ಈಗ ನೋಡಿ ನಾನಿ ಸರ್ ಕೋರ್ಟ್, ನೆಲ್ಸನ್ ಅವ್ರಿಗೆಲ್ಲ ಹೊಸಬ್ರಿಗೆ ಕೊಟ್ರು. ಬಟ್ ಇಲ್ಲಿ ನಿಮ್ಗೆ ಯಾರುನು ಸಪೋರ್ಟ್ ಅಂತೂ ಮಾಡ್ತಿಲ್ಲ ಇಲ್ಲಿ.
ಅದೇ ಸರ್, ಧ್ರುವ ಸರ್ ಒಬ್ರು ಮಾಡಿದ್ರು, ಯುವ ಸರ್ ಒಬ್ರು ಮಾಡಿದ್ರು, ಮಾಡ್ತಾರೆ. ಅದೇ ಅವ್ರ ಕಣ್ಣಿಗೆ ಬೀಳ್ಬೇಕು. ಇವಾಗ ನೀವ್ ಅಲ್ಲೋಗಿ ಧ್ರುವ ಸರ್ಜಾ ಸರ್ ಹತ್ರ ಹೋಗಿ ಕೇಳಿದಿರ, ಹೌದು. ಅದರಿಂದ ಎಷ್ಟ್ ಜನ ಬಂದ್ರು ಸೆಕೆಂಡ್. ಹಂಗ್ ಬರೋದಕ್ಕಿಂತ ನನಗೇನು ಅಂತಂದ್ರೆ ಧ್ರುವ ಸರ್ಜಾ ಸರ್ ಬಂದು ಒಂದ್ಸತಿ ಹ್ಮ್. ಶೋ ಮೂವಿ ನೋಡಿ ಹೌದು. ಆತರ ಅವ್ರು ಅಟ್ಲೀಸ್ಟ್ ಒಂದು ಈ ತರ ಮೂವಿ ಇದೆ ಅಂತಂದಿದೆ. ನನ್ ಲೆಕ್ಕದಲ್ಲಿ ಒಂದಷ್ಟು ಜನ ಅವ್ರ ಫ್ಯಾನ್ಸ್ ಆದ್ರೂನು ಖಂಡಿತ. ಬರ್ತಿದ್ರು ಅಂತ ನಾನು. ಇದೆಲ್ಲ ಹಾ. ಮಾಡೋದ್ಕಿಂತ ಈ ಸ್ಟಾರ್ ಗಳು ಏನೇ ಸಿನಿಮಾ ಬಗ್ಗೆ ಪ್ರಚಾರ ಮಾಡ್ತಾರಲ್ಲ, ಅದು ಬೇರೆ ಲೆವೆಲ್ ವರ್ಕೌಟ್ ಆಗುತ್ತೆ. ಅವಾಗ ವರ್ಕೌಟ್ ಆಗುತ್ತೆ ಟಿಕೆಟ್ ಆಯ್ತು. ಬರೀ ಟ್ರೈಲರ್ ಲಾಂಚ್ ಅದೆಲ್ಲ ಮಾಡ್ರೆ ಅಷ್ಟು ಆಗಲ್ಲ ಅಂತ ಅನಿಸ್ತು ನಮಗೂ ಮಾಡಾದ್ಮೇಲೆ. ಆಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಅನ್ಸಿದೆ ಸರ್. ಹಂಗೆ ಇವಾಗ ಹೇಳಿದ್ರಿ ಸರ್, OTT ಬಗ್ಗೆ ಮಾತಾಡ್ತಾರೆ. ಅದೇ ಇವಾಗ 25 ಡೇಸ್ಗೆ OTT ಅಲ್ಲಿ ಬಂದ್ಬಿಡುತ್ತಲ್ಲ. ಸ್ಯಾಟಲೈಟ್ ರೈಟ್ಸ್ ಅಲ್ಲಾದ್ರೆ ಸ್ಯಾಟಲೈಟ್ ಇದ್ರಲ್ಲಾದ್ರೆ ಒಂದು 100 ಡೇಸ್ ಏನೋ ಮೇ ಬಿ ಹೌದು. ಇರ್ಬೇಕಂತ, 100 ಡೇಸ್ ಆದ್ಮೇಲೆ ಬರ್ಬೇಕು ಅಂತ ರೂಲ್ಸ್ ಇದೆ. ಅದೇ ತರನೇ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದ್ದಾದ್ಮೇಲೆ 100 ಡೇಸ್ಗೆ OTT ಅಲ್ಲಿ ಬರ್ಬೇಕು ಅಂತ ರೂಲ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಬಂದು ಥಿಯೇಟರ್ ನೋಡ್ಬೋದು. ಬಾಲಿವುಡ್ ಅಲ್ಲಿ ರೂಲ್ಸ್ ಆಗಿದೆ ಸರ್. ಬಾಲಿವುಡ್ ಅಲ್ಲಿ 70 ಡೇಸ್ ಆದ್ಮೇಲೆ OTT ಬರ್ಬೇಕು. ಅಲ್ಲಿ ತನಕ ಬರಂಗಿಲ್ಲ, ಯಾವ್ದೇ ಸಿನಿಮಾನು ಬರಲ್ಲ OTT. 70 ಡೇಸ್ ಆದ್ಮೇಲೆ ಬರೋದು. ಓಕೆ, ಮಾತ್ರನೇ ಇಲ್ಲ, ಇಲ್ಲೂ ಮಾಡಿದ್ರೆ ಅವಾಗ ಆಡಿಯನ್ಸ್ ಗೆ ಗೊತ್ತಾಗುತ್ತೆ, ಓ ಇಲ್ಲ 100 ಡೇಸ್ ತನಕ ಕಾಯ್ಬೇಕು ಅಂದ್ಬಿಟ್ಟು ಅವಾಗ್ಲೇ ಬಂದ್ ಸಿನಿಮಾ ನೋಡ್ತಾರೆ. ಬಟ್ ಇಲ್ಲಿ ಇನ್ನೂ ರೂಲ್ಸ್ ಮಾಡಿಲ್ಲ ಅದು. ಯಾಕೆಂದ್ರೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಬೇಗ ಕೊಟ್ಬಿಡ್ತಾರೆ 25 ಡೇಸ್ಗೆ. ಅದು ಸ್ವಲ್ಪ ಇದ್ ಮಾಡಿದ್ರೆ ಫ್ಯೂಚರ್ಗೆ ಹಾಳಾಗ್ತದೆ. ಸೊ ಅದನ್ನು ರೂಲ್ಸ್ ನ ತರಬೇಕು ಇಲ್ಲೂ ಬಾಲಿವುಡ್. ಈಗ ರಾಕ್ಲೈನ್ ಮನೇಲಿ ಶೋ ಇದೆ, ಓಕೆನಾ, ಒಂದ್ ಶೋ ಇದೆ ಅಂತ ಹೇಳ್ತಾ ಇದೀರ. ಅದೆಷ್ಟ್ ದಿನ ಇರುತ್ತೋ ಅದು ಗೊತ್ತಿಲ್ಲ. ಗೊತ್ತಿಲ್ಲ. ತರ್ಕ ಮೂವಿನ ಯಾಕೆ ನೋಡ್ಬೇಕು ಅಂತ ಈಗ ಹೇಳೋದಿಕ್ಕೆ ಆಡಿಯನ್ಸ್ಗೆ ಏನಂತ ಹೇಳ್ತಾರೆ? ಸರ್, ತರ್ಕ ಮೂವಿ ಯಾಕೆ ನೋಡ್ಬೇಕಂತ ನಾನ್ ಹೇಳೋದ್ಕಿಂತ ಯೂಟ್ಯೂಬ್ ಅಲ್ಲಿ ಎಲ್ಲಾ ರಿವ್ಯೂಸ್ ಬಂದಿದೆ ಸರ್. ಈಗ ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. 2-3 ತಿಂಗಳಿಂದ ಯಾವ ಹೊಸಬ್ರು ಸಿನಿಮಾಗೂ ಯಾರು ರಿವ್ಯೂಸ್ ಕೊಟ್ಟಿಲ್ಲ. ಆಮೇಲೆ ನಮ್ಮ ಹತ್ರ ದುಡ್ಡು ಇಲ್ಲ ಹೋಗೋರ್ಗೆ ರಿವ್ಯೂ ಯೂಟ್ಯೂಬರ್ಗೆಲ್ಲ ದುಡ್ಡು ಕೊಟ್ಬಿಟ್ಟು ರಿವ್ಯೂ ಅಷ್ಟು ದುಡ್ಡು ನಾವು ಮಾಡಿಲ್ಲ. ನಮ್ ಟೀಮ್ ಹತ್ರ ಅಷ್ಟು ದುಡ್ಡು ಇಲ್ಲ. ಎಲ್ಲಾ ರಿವ್ಯೂಸ್ ನೋಡಿ. ನಾನ್ ಹೇಳೋದ್ಕಿಂತ ಕ್ಲೈಮ್ಯಾಕ್ಸ್ ನೀವು ಎಲ್ಲೂ ನೋಡಿಲ್ದೇ ಇರೋ ಒಂದು ಕ್ಲೈಮ್ಯಾಕ್ಸ್ ಇದೆ ಸಿನಿಮಾಲಿ. ಆ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಲ, ಅಲ್ಲಿ ತನಕ ನಿಮ್ಗೆ ಎಂಗೇಜಿಂಗ್ ಆಗಿ ತಗೊಂಡೋಗೋದು ಫುಲ್ ಸಿನಿಮಾನೇ. ಇದುವರೆಗೂ ನೋಡಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಇದು ತುಂಬಾ ಭಿನ್ನವಾಗಿರುತ್ತೆ. ಸೊ ಆ ಸಸ್ಪೆನ್ಸ್ ಥ್ರಿಲ್ಲರ್ ಆ ಎಂಡಿಂಗ್ ನೋಡೋಕೋಸ್ಕರ ಕ್ಲೈಮ್ಯಾಕ್ಸ್ ಇರ್ಬೇಕು. ಒಳ್ಳೆ ಮೆಸೇಜ್ ಕೂಡ ಇದೆ ಎಂಡಿಂಗ್ ಅಲ್ಲಿ. ಈ ತರ್ಕ ಮೂವಿ ಎಷ್ಟು ದಿನ ಶೂಟ್ ಮಾಡಿದ್ರೆ ಸರ್? ಸರ್, ನಾವು ಟೋಟಲ್ 23 ಡೇಸ್ ಶೂಟ್ ಮಾಡಿದ್ವಿ. 23 ಡೇ ಕಂಟಿನ್ಯೂಸ್ ಶೆಡ್ಯೂಲ್, ಕಂಟಿನ್ಯೂಸ್ ಇದೆ ಸರ್. ಬ್ರೇಕ್. ಕ್ರೌಡ್ ಫಂಡಿಂಗ್ ಅಲ್ವಾ, ದುಡ್ಡು ಹಂಚ್ಕೊಂಡು ನಾವು ಮಾಡಿರೋದು. ಇವಾಗ ಕ್ರೌಡ್ ಫಂಡಿಂಗ್ ಅಂತಂದ್ರೆ ಮೂವಿ ಬಜೆಟ್ ಎಷ್ಟಾಗಿದೆ ಸರ್? ಸರ್, ಅದು ಬಜೆಟ್ ಹೇಳಂಗಿಲ್ಲ. ಅಂದ್ರೆ ಇನ್ನೂ ನಮ್ದೆಲ್ಲ ರೈಟ್ಸ್ ಎಲ್ಲ ಸೇಲ್ ಆಗಿಲ್ಲ. ಸೇಲ್ ಆಗೋ ತನಕ ಹೇಳಂಗಿಲ್ಲ. ಯಾಕಂದ್ರೆ ಇನ್ನೂ ನಮ್ದು ಥಿಯೇಟರ್ ಇರೋದ್ರಿಂದ ಇನ್ನೂ ನಮ್ಗೆ ಖರ್ಚುಗಳಿರುತ್ತೆ. ಇವಾಗ ಸಿನಿಮಾ ಇವಾಗ ಇದಾದ್ಮೇಲೆ ನಾವು ತಿರ್ಗಾ ಟಿವಿ ರೈಟ್ಸ್ಗೆ ಅಂತ ಅಂದ್ಬಿಟ್ಟು ನಾವ್ ಏನೇನೋ ಅದೆಲ್ಲ ಎಡಿಟಿಂಗ್ ಖರ್ಚುಗಳು ಬರುತ್ತೆ. ಇನ್ನು ನಮ್ಗೆ ಟಿವಿಗೆ ಬೇರೆ ತರ ಇದು ಕೊಡ್ಬೇಕು ಔಟ್ಪುಟ್, ಸ್ಯಾಟಲೈಟ್ ಗೆ ಬೇರೆ ಔಟ್ಪುಟ್ ಕೊಡ್ಬೇಕು. ಅದಕ್ಕೇನೆ ನಿಮ್ಗೆ ಎಕ್ಸ್ಟ್ರಾ ಖರ್ಚುಗಳು ಬೀಳುತ್ತೆ. ಸೊ ಅದೆಲ್ಲ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಮ್ಗೆ ಖರ್ಚುಗಳು. ಸೊ ಬಜೆಟ್ ಇವಾಗ ಹೇಳಕ್ಕೆ ಕಷ್ಟ ಆಗುತ್ತೆ. ಇದೇ ತರ ನಿಮ್ ತರಾನೇ ಒಂದು ಹೊಸ ಟೀಮ್ ಬರ್ತಿದೆ ಅಂತಂದ್ರೆ ಈ ತರ ತಪ್ಪು ಮಾಡಬಾರ್ದು ಇಂಡಸ್ಟ್ರಿ ಬಂದು ಅಂತ ಅನ್ನೋದಿದ್ರೆ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ತೀವಿ? ಅನ್ನೋದ್ಕಿಂತ ಸರ್, ಅವಾಗ್ಲೇ ಹೇಳ್ದಂಗೆ ಪ್ರಮೋಷನ್ಗೆ ನಿಮ್ಗೆ ದುಡ್ಡು ಬೇಕೇ ಬೇಕು. ನೀವೇನ್ ಸಿನಿಮಾ ಬಜೆಟ್ ಮಾಡಿರ್ತೀರಾ, ಇವಾಗ ನಿಮ್ ಸಿನಿಮಾ ಒಂದು 60-70 ಲಕ್ಷ ಅಂತ ಅನ್ಕೊಳ್ಳಿ ಬಜೆಟ್. ಈ ಪ್ರಮೋಷನ್ಗೆ 30 ಲಕ್ಷ ಬೇಕೇ ಬೇಕು. ಇಲ್ಲ ಅಂತಂದ್ರೆ ನಿಮ್ ಸಿನಿಮಾ ಎಷ್ಟೇ ಚೆನ್ನಾಗಿರ್ಲಿ ಸರ್, ಎಲ್ಲಾ ಇಂಡಸ್ಟ್ರಿಗಿಂತ ನಿಮ್ ಸಿನಿಮಾ ಬೆಸ್ಟ್ ಮೂವಿ ಆಗಿರ್ಲಿ, ನಿಮ್ಗೆ ಜನ ಕರ್ಕೊಂಡ್ ಬರಕ್ಕಾಗಲ್ಲ. ನೀವು ಪ್ರಮೋಷನ್ ಮಾಡಿದ್ರೇನೆ ಫಸ್ಟ್ 3 ಡೇಸ್ ನಿಮ್ಗೆ ಆಡಿಯನ್ಸ್ ಬರ್ತಾರೆ. ಅದಾದ್ಮೇಲೆ ಏನಿದ್ರು ನಿಮ್ ಸಿನಿಮಾ ಏನಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೇನ್ ಏನಂದ್ರೆ ಒಳ್ಳೆ ಪ್ರೊಡ್ಯೂಸರ್ ಇಟ್ಕೊಂಡ್ ಮಾಡಿ. ತುಂಬಾ ಚಿಕ್ಕ ಬಜೆಟ್ ನಾವು ಹಿಂಗೆ ಅನ್ಕೊಂಡಿದ್ವಿ, ಏನಿಲ್ಲ ಒಳ್ಳೆ ಸಿನಿಮಾ ಮಾಡ್ರೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಧೈರ್ಯದ ಮೇಲೆ ಹಿಂಗೆ ಓವರ್ ಕಾನ್ಫಿಡೆನ್ಸ್ ಮೇಲೆ ಬಂದ್ಬಿಟ್ಟು. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಎಷ್ಟು ಕಷ್ಟ ಆಯ್ತು ನಮ್ಗೆ. ಸೊ ಒಳ್ಳೆ ಬಜೆಟ್ ಇಟ್ಕೊಂಡೇನೆ ಮಾಡಿ ಸಿನಿಮಾನ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ರಿಲೀಸ್ ಟೈಮ್ ಅಲ್ಲಿ. ನಮ್ ತರ ಇರೋದು ಅದೊಂದೇ. ಸರ್, ಅದೇ ಯಾವಾಗ್ಲೇ ಹೇಳಿದ್ವಲ್ಲ, ರಿಲೀಸ್ ಬಡ್ಜೆಟ್ ಇಲ್ಲ ಅಂದ್ರೆ ದಯವಿಟ್ಟು ಸಿನಿಮಾ ಮಾಡ್ಲೇಬಾರ್ದು. ಯಾಕಂದ್ರೆ ನೋಡಿ, ನಮ್ದಾದಂಗೆ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಈ ಫೀಲಿಂಗ್ ಮಾಡಿಸ್ಬೇಕಾಗುತ್ತೆ. ಅದ್ ಮಾಡ್ಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಅದಕ್ಕೆ ಎಂಡ್ ಆಪೋಸಿಟ್ ಆಗಿದ್ದು. ಹಾಗೆ ಆರ್ಗಾನಿಕ್ ಆಗಿ ಆದ್ರೆ ಆಗ್ಲಿ, ಇಲ್ಲಾಂದ್ರೆ ಪರವಾಗಿಲ್ಲ. ಎಷ್ಟು ದಿನ ಇರುತ್ತೆ ಇಲ್ಲಿ ಸಿನಿಮಾ? ತೊಂದರೆ ಇಲ್ಲ. ಅನ್ನದಾತ ಸುಖಿ ಭವ ಅಂತ ಒಂದು ಸರ್ ನಮ್ಗೆ ಲಾಸ್ಟ್ ಟೈಮ್ ಪಾಡ್ಕಾಸ್ಟ್ ಬಂದಿದ್ರು. ಅವರು ಇದೇ ತರನೇ ಹೇಳ್ತಾರದೇನಂದ್ರೆ ಥಿಯೇಟರ್ ಫಿಲ್ಲಿಂಗ್ದು ಮಾತಾಡಿದ್ರು. ಅವ್ರು ಯಾವ ತರದವ್ರನ್ನ ಕರ್ಕೊಂಡ್ ಬರ್ತಾರೆ ಅಂತ ಅನ್ನೋದನ್ನ ಹೇಳಿದ್ರು. ಅವರು ಅಲ್ಲಿ ಥಿಯೇಟರ್ ಇಂದ ಆಚೆ ಇರ್ತಾರೆ. ಅವ್ರಿಗೇನು ಒಳಗಡೆ AC ಬೇಕು, ಫ್ಯಾನ್ ಬೇಕು, ನಿದ್ದೆ ಮಾಡು, ಕಡೆಗ ಅವ್ರು ಬಂದು ಎಬ್ಬರಿಸ್ತಾರೆ, ಹೋಗ್ತಾರೆ ಅಷ್ಟೇ. ಅದಕ್ಕೆ ಅಂತ ದುಡ್ಡು ಕೊಡ್ತಾರೆ, ಅವ್ನು ಬರ್ತಾನೆ, ಈ ತರ ಅಂತಂದ್ರು ಅವ್ರು. ಈ ತರ ಮಾಡಿದ್ರೆ ಇವಾಗ ಶೋ ಅಲ್ಲಿ ಈ ಮಾಮೂಲಿ ಸ್ಕ್ರೀನ್, ಸಿಂಗಲ್ ಸ್ಕ್ರೀನ್ ಅಲ್ಲಿ ಹೋಗಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಆದ್ರೆ ಏನು ಆ ತರದವ್ರ ಅಂತೂ ಎಂಟ್ರಿ ಕೊಡ್ಸಲ್ಲ.
ಅವ್ರೆ ಅಲ್ಲಿ ಹೆಂಗ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇರೋದು. ಕಾಲೇಜ್ ಕ್ರೌಡ್ ನ ಕರ್ಕೊಂಡ್ ಬರ್ತಾರೆ, ಕಾಲೇಜ್ ಕ್ರೌಡ್. ಕಾಲೇಜ್ ಕ್ರೌಡ್ ಬಂಕ್ ಹಾಕ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬರ್ತಾರೆ. ನಾವು ಡೈಲಿ ನೋಡ್ತಾ ಇದೀವಲ್ಲ, ಎಲ್ಲಾ ತರದ್ ಆಡಿಯನ್ಸ್ ನ ಕರ್ಕೊಂಡ್ ಬರ್ತಾರೆ. ಆಡಿಯನ್ಸ್ ಕರ್ಕೊಂಡ್ ಬರ್ತಾರೆ ಸರ್ ಅವರು. ಈ ಬೇಕಾ ಫ್ಯಾಮಿಲಿ ಬೇಕಾ ಎಲ್ಲ ಇದನ್ನೆಲ್ಲ ಅದೆಲ್ಲ ಅವಾಗಿಂದ ಅದೇ ಆಯ್ತು ಅಂತಂದ್ರೆ ಅವ್ರಿಗೆ ಏನ್ ಲಾಭ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ. ಹೆಸರು ಈಗ ನಮ್ ಸಿನಿಮಾ 2 ವಾರ ಥಿಯೇಟರ್ ಅಲ್ಲಿ ಇದೆ, 3 ವಾರ 25 days ಸೆಲೆಬ್ರೇಷನ್ ಪೋಸ್ಟ್ ಹಾಕಿರ್ತಾರೆ. OTT ಸ್ಯಾಟಲೈಟ್ ತಗೊಂಡವರು 3 ವಾರ 4 ವಾರ ಆದ್ರೆ ಮಾತ್ರ ತಗೊಂತಾರೆ ಅದನ್ನ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಅವ್ರಿಗೆಲ್ಲ OTT ಸ್ಯಾಟಲೈಟ್ ಏನ್ ತಗೊಂತಾರ ಅವ್ರಿಗೆಲ್ಲ ಗೊತ್ತಿರುತ್ತೆ. ಯಾವ ಫಿಲಂ ಫಿಲಿಂಗ್ ಮಾಡಿಸ್ತಾ ಇದಾರೆ, ಯಾವ ಫಿಲಂ ಫಿಲಿಂಗ್ ಮಾಡಿಸ್ತಿಲ್ಲ, ಯಾವ ಫಿಲಂ ಬುಕ್ ಮೈ ಶೋ ಅಲ್ಲಿ ಫೇಕ್ ರಿವ್ಯೂಸ್ ಹಾಕಿದ್ದಾರೆ, ಯಾವ ಫಿಲಂ IMDb ಫೇಕ್ ರಿವ್ಯೂಸ್ ಹಾಕಿದ್ದಾರೆ, ಎಲ್ಲ ಗೊತ್ತಾಗುತ್ತೆ ಅವ್ರು. ಹೊಸಬ್ರು ಸಿನಿಮಾಗೆ ಯಾರು 1000-1500 ರಿವ್ಯೂಸ್ ಬರಲ್ಲ ಫಸ್ಟ್ ವೀಕ್ ಅಲ್ಲೇನೆ. ನೀವು ಹೋಗಿ ಹೋದ್ರೆ ಗೊತ್ತಾಗ್ಬಿಡುತ್ತೆ. IMDb 1000-1500 ರಿವ್ಯೂಸ್ ಇದೆ, ಬುಕ್ ಮೈ ಶೋ 1000-1500 ರಿವ್ಯೂಸ್ ಮಾಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರಿಗೆ ಗೊತ್ತಿರುತ್ತೆ OTT ಸ್ಯಾಟಲೈಟ್ ಅವ್ರಿಗೆ ಇದೆಲ್ಲ ಫೇಕ್ ರಿವ್ಯೂಸ್ ಅಂತ. ಸೊ ಅದೆಲ್ಲ ಮಾಡ್ಬೇಡಿ, ಯಾವ್ದು ಯೂಸ್ ಆಗಲ್ಲ. ಫೇಕ್ ಏನೇ ಮಾಡಿದ್ರು ಸರ್, ಸಿನಿಮಾ ಸೆಲೆಕ್ಟ್ ಮಾಡೋದು ಕಂಟೆಂಟ್ ಮೇಲೆನೆ. ಕಂಟೆಂಟ್ ಹೇಗಿದೆ, ಅದನ್ನ ಪ್ರೆಸೆಂಟ್ ಹೇಗ್ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ, ಸ್ಟೋರಿ, ಆಕ್ಟಿಂಗ್ ಎಲ್ಲ ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಆಸ್ ಎ ಬಿಸ್ನೆಸ್ ಮ್ಯಾನ್ ನಾವು ಕೂಡ ಅದೇ ತರ ಯೋಚನೆ ಮಾಡ್ತೀವಿ. ಯಾವ್ದೇ ರಿವ್ಯೂಸ್ ಅದೆಲ್ಲ ನೋಡ್ಕೊಂಡೇನು ಪುಷ್ ಮಾಡಲ್ಲ ನಾವು. ಹಂಗಾಗಿ ಅದೇ ಆ ಮೈಂಡ್ ಸೆಟ್ ನ ಬಿಟ್ಟು ಸಿನಿಮಾ ಇನ್ನೂ ಬೆಟರ್ ಆಗಿ ಮಾಡಿ ಆಡಿಯನ್ಸ್ ನ ಕರ್ಕೊಂಡ್ ಬಂದ್ರೆ ನಮ್ಮ ಇಂಡಸ್ಟ್ರಿ ಇನ್ನೊಂದಷ್ಟು ವರ್ಷಗಳ ಕಾಲ ಸರ್ವೈವ್ ಆಗುತ್ತೆ. ಹೊಸಬ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆ, ನೀವು ಅದನ್ನ ಲಾಸ್ಟ್ ಟೈಮ್ ಹೇಳಿದೆ, ಉಪೇಂದ್ರ ಸರ್ ಮೂವಿ ಟೈಪ್ ಏನೋ ಕನ್ಫ್ಯೂಷನ್ ತರ ಇದೆ ಅಂತ. ನೀವ್ ಯಾಕೆ ಟ್ರೈ ಮಾಡಬಾರ್ದಾಗಿತ್ತು ಉಪೇಂದ್ರ ಸರ್ ನ ತಗೊಂಡ್ಬರೋದು? ಟ್ರೈ ಮಾಡಿದ್ವಿ ಸರ್. ನಮ್ಗೊಂದು ವಿಡಿಯೋನೇ ಇದೆ, ಅದು ತುಂಬಾ ವೈರಲ್ ಆಗಿದೆ. ಅದೇ ಮನೆ ಹತ್ರ ಪುನೀತ್ ಸರ್ ಮನೆ ಹತ್ರ ಅಶ್ವಿನಿ ಮೇಡಮ್ ಮೀಟ್ ಮಾಡಕ್ ಹೋಗಿ, ಸುದೀಪ್ ಸರ್ ಮನೆ ಹತ್ರ ಎಲ್ಲ ನೋಡ್ದೆ ಅದು ವಿಡಿಯೋ. ಬಟ್ ಅದು ಏನಂದ್ರೆ ನಾವ್ ಹೋಗಿದ್ ಏನಂದ್ರೆ ಕೇಳೋಣ ಅಂತ ಹೋದ್ವಿ. ಅದು ಒಂದ್ ವಿಡಿಯೋ ಮಾಡಿದ್ದು ಅಷ್ಟೇ. ಬಟ್ 2-3 ಸಲ ಹೋಗಿದ್ವಿ. ಬಟ್ ಎಲ್ಲ ಅವರು ಅವ್ರ ಕೆಲ್ಸದಲ್ಲಿ ಬಿಸಿ ಇರ್ತಾರೆ, ಯಾರು ಸಿಕ್ಕಿಲ್ಲ. ಸಿಕ್ಕಿದ್ರೆ ನಮ್ದು ಉಪಯೋಗ ಆಗ್ತಿತ್ತು. ಅದಕ್ಕೆ ಉಪಯೋಗ ಆಗುತ್ತೆ ಅಂತಾನೆ ನಾವು ಹೋಗಿದ್ವಿ. ಬಟ್ ಅವ್ರು ಬಿಸಿ ಇದಾರೆ, ಯಾರು ಸಿಕ್ಕಿಲ್ಲ ಅಷ್ಟೇ ಸರ್. ಎಲ್ರಿಗೂ ನಮಸ್ಕಾರ. ನಾವು ತರ್ಕ ಚಿತ್ರತಂಡ. ನಿಮ್ಗೆ ಗೊತ್ತಿರೋ ಹಾಗೆ March 7ನೇ ತಾರೀಕು ಸಿನಿಮಾ ಥಿಯೇಟ್ರಿಕಲಿ ರಿಲೀಸ್ ಆಯ್ತು. ಈಗ ನಮ್ಗೆ ಫಸ್ಟ್ 11 ಸ್ಕ್ರೀನ್ ಸಿಕ್ಕಿತ್ತು. ಈಗ ಉಳ್ದಿರೋದೇ ಒಂದು ಶೋ, ಅದು ರಾಕ್ ಲೈನ್ ಅಲ್ಲಿ. ಜನಗಳು ಬರ್ತಿದ್ದಾರೆ, ಒಳ್ಳೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂತ ನಮ್ಗೆ ನಾಳೆಯಿಂದ ಸಂಜೆ 7ವರೆಗೆ ಶೋ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಎಲ್ಲ ಜನ ಫ್ರೀ ಆಗ್ತಾರೆ, ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ ಅಂತ. ಹಾಗಾಗಿ ಸಿನಿಮಾ ನೋಡಿ, ಇದು ತನಕ ಎಲ್ಲ ಒಳ್ಳೆ ರಿವ್ಯೂಸೇ ಬಂದಿದೆ. ಬುಕ್ ಮೈ ಶೋ ಅಲ್ಲಾದ್ರೂ ನೋಡಿ, ಯೂಟ್ಯೂಬ್ ಅಲ್ಲಾದ್ರೂ ನೋಡಿ, ಎಲ್ಲ ಒಳ್ಳೆ ಪ್ರಯತ್ನ ಅಂತ ಹೇಳಿದ್ದಾರೆ. ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ತರ್ಕ ಸಿನಿಮಾ ನೋಡಿ, ನಮ್ಗೆ ಇನ್ನೊಂದಷ್ಟು ಶೋಸ್ಗಳು ಸಿಗೋ ತರ ಇದ್ರೆ ನಿಮ್ಮ ಅಭಿಮಾನದಿಂದ ಸಿಗ್ಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ.